ವಿನಮ್ರ ಭಾವದಲ್ಲಿ ಜಲಮೇಜಯನು ಪೂಜ್ಯ ಪುರುಷರಾದ ನಾರಾಯಣ ಮತ್ತು ನರವಿಗೆ ಮತ್ತು ಸರಸ್ವತಿ ದೇವಿಯವರಿಗೂ ತಲೆಬಾಗಿದನು. ಆತನು ಪೂಜ್ಯ ಭಾವದಿಂದ ಜಲ ಎಂಬ ಪದವನ್ನು ಪ್ರಾರ್ಥಿಸಿದನು. ತನ್ನ ಪ್ರಪಿತಾಮಹರ ಗತಕಾಲದ ಬಗ್ಗೆ ತನ್ನ ಬುದ್ಧಿವಂತ ಗುರುವಾದ ವೈಶಂಪಾಯನನನ್ನು ಕೇಳಿದಾಗ ಜನಮೇಜಯನ ಕುತೂಹಲ ಕೆರಳಿತು. ವಿರಾಟ ನಗರದಲ್ಲಿ ಪತ್ತೆಯಾಗದೆ ಅವರು ತಮ್ಮ ದಿನಗಳನ್ನು ಹೇಗೆ ಕಳೆದರು ಎಂದು ಕೇಳಿದನು. ಮತ್ತು ತನ್ನ ಪ್ರಭುಗಳಿಗೆ ಸಮರ್ಪಿತಳಾಗಿದ್ದ ಮತ್ತು ದೇವತೆಗಳನ್ನು ಸದಾ ಆರಾಧಿಸುತ್ತಿದ್ದ ಆ ಕುಲೀನ ದ್ರೌಪದಿ ತನ್ನ ದಿನಗಳನ್ನು ಗುರುತಿಸಿಕೊಳ್ಳದೆ ಹೇಗೆ ಕಳೆದರು. ವೈಶಂಪಾಯನನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ನ್ಯಾಯದೇವನಿಂದ ವರಗಳನ್ನು ಪಡೆದ ನಂತರ ಯುಧಿಷ್ಠಿರನು ಆಶ್ರಯಕ್ಕೆ ಹಿಂದಿರುಗಿದನು ಮತ್ತು ನಡೆದದ್ದೆಲ್ಲವನ್ನೂ ಬ್ರಾಹ್ಮಣರೊಂದಿಗೆ ಹಂಚಿಕೊಂಡನು. ನಂತರ ಅವನು ತಾನು ಕಳೆದುಕೊಂಡಿದ್ದ ಮಂಥನದ ಕೋಲು ಮತ್ತು ಬೆಂಕಿಯ ಕೋಲುಗಳನ್ನು ಬ್ರಹ್ಮನಿಗೆ ಪುನರುಜ್ಜೀವನಗೊಳಿಸಿದನು. ಜವಾಬ್ದಾರಿಯ ಆಳವಾದ ಪ್ರಜ್ಞೆಯೊಂದಿಗೆ ಯುಧಿಷ್ಠಿರನು ತನ್ನ ಕಿರಿಯ ಸಹೋದರರನ್ನು ಕರೆದು, ನಮ್ಮ ರಾಜ್ಯದಿಂದ ಗಡೀಪಾರು ಮಾಡಿ ನಾವು 12 ವರ್ಷಗಳನ್ನು ಕಳೆದಿದ್ದೇವೆ. 13ನೇ ವರ್ಷವು ಈಗ ಬಂದಿದೆ ಮತ್ತು ಅದನ್ನು ಸಹಿಸಿಕೊಳ್ಳುವುದು ಕಷ್ಟವಾಗಿದೆ. ಆದ್ದರಿಂದ ಕುಂತಿಯ ಮಗ ಅರ್ಜುನ ನಮ್ಮ ಶತ್ರುಗಳಿಂದ ಗಮನಿಸದೆ ನಮ್ಮ ದಿನಗಳನ್ನು ಕಳೆಯಲು ಏಕಾಂತ ಸ್ಥಳವನ್ನು ಆರಿಸಿಕೊಳ್ಳಿರಿ ಎಂದು ಹೇಳಿದನು. ಅರ್ಜುನನು ಉತ್ತರಿಸುವ ಮೊದಲು ಒಂದು ಕ್ಷಣ ಯೋಚಿಸಿದನು. ಧರ್ಮದ ವರಕ್ಕೆ ಧನ್ಯವಾದಗಳು. ನಾವು ಮನುಷ್ಯರು ಕಂಡುಹಿಡಿಯದೆ ಮುಕ್ತವಾಗಿ ಸುತ್ತಾಡುತ್ತೇವೆ. ಆದರೆ ವಾಸದ ಸಲುವಾಗಿ ನಾನು ಕೆಲವು ಸಂತೋಷಕರ ಮತ್ತು ಏಕಾಂತ ತಾಣಗಳನ್ನು ಸೂಚಿಸುತ್ತೇನೆ. ಪಂಚಾಲ, ಚೇದಿ, ಮತ್ಸ್ಯ, ಸುರಸೇನ, ಪಟ್ಟಾಚಾರ, ದಸರನ, ನವರಾಷ್ಟ್ರ, ಮಲ್ಲ, ಸಾಲ್ವ, ಯುಗಂಧಾರ, ಸೌರಾಷ್ಟ್ರ, ಅವಂತಿ ಮತ್ತು ಕುಂತಿರಾಷ್ಟ್ರಗಳೆಲ್ಲವೂ ಸುಂದರವಾಗಿವೆ ಮತ್ತು ಜೋಳದಲ್ಲಿ ಸಮೃದ್ಧವಾಗಿವೆ. ಓ ರಾಜನೇ, ನೀವು ಈ ಪ್ರದೇಶಗಳಲ್ಲಿ ಯಾವುದನ್ನು ಆಯ್ಕೆ ಮಾಡುತ್ತೀರಿ? ಯುಧಿಷ್ಠಿರನ ಕಣ್ಣುಗಳು ಹೊಳೆಯುತ್ತಾ, ಇದು ನಿಜ. ಎಲ್ಲಾ ಜೀವಿಗಳ ಆರಾಧ್ಯ ಪ್ರಭುವು ಏನು ಆದೇಶಿಸಿದ್ದಾನೋ ಅದು ಆಗಲೇಬೇಕು. ಒಟ್ಟಾಗಿ ಸಮಾಲೋಚಿಸಿದ ನಂತರ ನಾವು ನಮ್ಮ ವಾಸಸ್ಥಾನಕ್ಕಾಗಿ ಸಂತೋಷಕರವಾದ, ಮಂಗಳಕರವಾದ ಮತ್ತು ಸಮ್ಮತವಾದ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಅಲ್ಲಿ ನಾವು ಭಯದಿಂದ ಮುಕ್ತವಾಗಿ ಬದುಕಬಹುದು. ನಂತರ ಅವನು ತನ್ನ ಗಮನವನ್ನು ಸದ್ಗುಣಶೀಲ, ಶಕ್ತಿಶಾಲಿ, ದಾನಶೀಲ ಮತ್ತು ಎಲ್ಲರಿಗೂ ಇಷ್ಟವಾದ ಮತ್ಸ್ಯಗಳ ರಾಜನಾದ ವೃದ್ಧ ವಿರಾಟನತ್ತ ತಿರುಗಿಸಿದನು. ಓ ಮಗನೇ, ನಾವು ಈ ವರ್ಷವನ್ನು ವಿರಾಟರ ನಗರದಲ್ಲಿಯೂ ಸಹ ಅವರ ಸೇವೆಯಲ್ಲಿ ಕಳೆಯುತ್ತೇವೆ ಎಂದು ಯುಧಿಷ್ಠಿರನು ಹೇಳಿದನು. ಹೇ ಕುರು ವಂಶದ ಮಕ್ಕಳೇ, ನೀವು ಯಾವ ಸಾಮರ್ಥ್ಯದಲ್ಲಿ ನಿಮ್ಮನ್ನು ಮತ್ಸ್ಯಗಳ ರಾಜನ ಮುಂದೆ ಪ್ರಸ್ತುತಪಡಿಸುತ್ತೀರಿ ಎಂದು ನನಗೆ ತಿಳಿಸಿ ಸಹೋದರರು ಪರಸ್ಪರ ಚರ್ಚಿಸಿದರು. ಮತ್ತು ಅರ್ಜುನನು ಒಂದು ಯೋಜನೆಯನ್ನು ಪ್ರಸ್ತಾಪಿಸಿದನು. ಓ ಮನುಷ್ಯರಲ್ಲಿರುವ ದೇವರೇ, ಅವನು ಯುಧಿಷ್ಠಿರನಿಗೆ, ನೀನು ವಿರಾಟನ ರಾಜ್ಯದಲ್ಲಿ ಯಾವ ಸೇವೆಯನ್ನು ಕೈಗೊಳ್ಳುತ್ತೀಯಾ? ನೀನು ಸೌಮ್ಯ, ದಾನಶೀಲ, ವಿನಮ್ರ, ಸದ್ಗುಣಶೀಲ ಮತ್ತು ವಾಗ್ದಾನದಲ್ಲಿ ದೃಢವಾಗಿದ್ದೀಯಾ? ನೀನು ಏನು ಮಾಡುತ್ತೀಯಾ ಓ ರಾಜನೇ, ದುಃಖಿತನೇ ಎಂದು ಕೇಳಿದನು. ಸೂರ್ಯನು ವಿರಾಟನ ರಾಜ್ಯದ ಮೇಲೆ ಉದಯಿಸುತ್ತಿದ್ದಂತೆ ಭೀಮನು ತನ್ನ ಕಣ್ಣಿನಲ್ಲಿ ಚೇಷ್ಟೆಯ ಹೊಳಪನ್ನು ಹೊಂದಿ ಯುಧಿಷ್ಠಿರನ ಮುಂದೆ ನಿಂತನು. ನನ್ನ ಬಳಿ ಒಂದು ಯೋಜನೆ ಇದೆ ಪ್ರಿಯ ಸಹೋದರ ಎಂದು ಅವನ ಧ್ವನಿಯು ಮಂದ ಮತ್ತು ಆತ್ಮವಿಶ್ವಾಸದಿಂದ ಕೂಗಿತು. ನಾನು ಪಾಕಶಾಸ್ತ್ರದ ಮಾಂತ್ರಿಕ ಕಲೆಯಲ್ಲಿ ನುರಿತ ವಲ್ಲಭ ಎಂಬ ಅಡುಗೆಯವನಂತೆ ವೇಷ ಧರಿಸುತ್ತೇನೆ. ನಾನು ರಾಜನ ರುಚಿ ಮೊಗ್ಗುಗಳನ್ನು ಹಾಡುವಂತೆ ಮಾಡುವ ಮೇಲೋಗರೆಗಳನ್ನು ತಯಾರಿಸುತ್ತೇನೆ ಮತ್ತು ನನ್ನ ದೊಡ್ಡ ಮರದ ಹೊರೆಗಳು ಎಲ್ಲರನ್ನೂ ವಿಸ್ಮಯಗೊಳಿಸುತ್ತವೆ. ಭೀಮನ ಮಾತುಗಳು ಉತ್ಸಾಹದಿಂದ ತುಂಬಿವೆ ಮತ್ತು ಯುಧಿಷ್ಠಿರನಿಗೆ ನಗುವುದನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ಆದರೆ ಇದು ಕೇವಲ ಅಡುಗೆ ಮಾಡುವ ವಿಷಯವಲ್ಲ, ಪ್ರಿಯ ಸಹೋದರ. ಭೀಮನು ಮುಂದುವರಿಸಿದನು, ನಾನು ಅಗಾಧವಾದ ಹೊರೆಗಳನ್ನು ಹೊತ್ತುಕೊಂಡು ನನ್ನ ಶಕ್ತಿಯನ್ನು ತೋರಿಸುತ್ತೇನೆ ಮತ್ತು ರಾಜನು ನನ್ನ ಸೌಂದರ್ಯವನ್ನು ವಿರೋಧಿಸಲು ಸಾಧ್ಯವಾಗುವುದಿಲ್ಲ. ಸೇವಕರು
ನಾನೇ ರಾಜನಂತೆ ನನಗೆ ತಲೆಬಾಗುತ್ತಾರೆ ಮತ್ತು ಎಲ್ಲ ವೈನ್ಗಳು ಮತ್ತು ಪಾನೀಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ದೇನೆ. ನಾನು ಆ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಚೆನ್ನಾಗಿ ತಿನ್ನುತ್ತಾರೆ ಮತ್ತು ಸಂತೋಷವಾಗಿರುತ್ತಾನೆ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ. ತನ್ನ ಯೋಚನೆಯನ್ನು ವಿವರಿಸುವಾಗ ಭೀಮನ ಕಣ್ಣುಗಳು ನಿರೀಕ್ಷೆಯಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನು ಕಾಲಕಾಲಕ್ಕೆ ತಲೆಯಾಡಿಸುತ್ತಾ ಶ್ರದ್ಧೆಯಿಂದ ಆಲಿಸುತ್ತಿದ್ದನು ಮತ್ತು ನಮ್ಮ ಧೈರ್ಯಶಾಲಿ ಅರ್ಜುನನಾದ ಧನಂಜಯನ ಬಗ್ಗೆ ಏನೋ ಅವನು ಕೇಳಿದನು. ಅವನು ವಿರಾಟ ರಾಜ್ಯದಲ್ಲಿ ಯಾವ ಹುದ್ದೆಯನ್ನು ಹೊಂದಿರುತ್ತಾನೆ? ಪ್ರಶ್ನೆಯು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿತ್ತು ಮತ್ತು ಭೀಮನಿಗೆ ಯುಧಿಷ್ಠಿರನು ಇನ್ನೂ ಹೆಚ್ಚಿನದನ್ನು ಕೇಳಲು ಉತ್ಸುಕನಾಗಿದ್ದನೆಂದು ತಿಳಿದಿತ್ತು. ಅಷ್ಟರಲ್ಲಿ ಅರ್ಜುನನು ಕೋಣೆಯೊಳಗೆ ಕಾಲಿಟ್ಟನು. ಅವನ ಕಣ್ಣುಗಳು ಏನನ್ನಾದರೂ ಅಥವಾ ಯಾರನ್ನಾದರೂ ಹುಡುಕುತ್ತಿರುವಂತೆ ಜಾಗವನ್ನು ಸ್ಕ್ಯಾನ್ ಮಾಡುತ್ತಿದ್ದವು. ನಾನು ನಪುಂಸಕ ಲಿನ್ನದವನಂತೆ ವೇಷ ಧರಿಸುತ್ತೇನೆ. ಅವನು ಅಂತಿಮವಾಗಿ ಅವನ ಧ್ವನಿಯು ಶಾಂತವಾಗಿದೆ ಆದರೆ ದೃಢವಾಗಿದೆ. ಬೃಹನ್ನಲ ನನ್ನ ಹೆಸರು ಮತ್ತು ನಾನು ನನ್ನ ಮಣಿಕಟ್ಟುಗಳ ಮೇಲೆ ಬಳೆಗಳನ್ನು ಧರಿಸುತ್ತೇನೆ ಮತ್ತು ನನ್ನ ತಲೆಗೆ ನೇಣು ಹಾಕುತ್ತೇನೆ. ಅರ್ಜುನನ ಮಾತುಗಳು ದುಃಖದ ಸುಳಿವನ್ನು ಹೊಂದಿದ್ದವು. ಆದರೆ ಭೀಮನಿಗೆ ತನ್ನ ಸಹೋದರನು ಯೋಚನೆಯನ್ನು ಅನುಸರಿಸಲು ನಿರ್ಧರಿಸಿದ್ದನೆಂದು ತಿಳಿದಿತ್ತು. ಅವರು ಮಾತನಾಡುತ್ತಿರುವಾಗ ಯುಧಿಷ್ಠಿರನಿಗೆ ಖಂಡವನ ಕಾಡಿನಲ್ಲಿ ಅರ್ಜುನನು ಕೃಷ್ಣನೊಂದಿಗೆ ಹೋರಾಡಿದ ದಿನಗಳನ್ನು ನೆನಪಿಸಿಕೊಳ್ಳದೇ ಇರಲು ಸಾಧ್ಯವಾಗಲಿಲ್ಲ. ದೈವಿಕ ಅಗ್ನಿ ಸ್ವತಃ ಅವರ ಮುಂದೆ ಕಾಣಿಸಿಕೊಂಡನು ಮತ್ತು ಅರ್ಜುನನು ಭಯಹುಟ್ಟಿಸುವ ನಾಗರು ಮತ್ತು ರಾಕ್ಷಸರನ್ನು ಸುಲಭವಾಗಿ ಸೋಲಿಸಿದನು. ನೀನು ಶಾಖ ನೀಡುವ ದೇಹಗಳ ನಡುವೆ ಸೂರ್ಯನಂತೆ ಇದ್ದೀಯಾ ಎಂದು ಯುಧಿಷ್ಠಿರನು ಮೆಚ್ಚುಗೆ ತುಂಬಿದ ಧ್ವನಿಯಲ್ಲಿ ಹೇಳಿದನು. ಬ್ರಾಹ್ಮಣನು ಎಲ್ಲ ದ್ವಿಪದಿಗಳಲ್ಲಿ ಅತ್ಯುತ್ತಮನಾಗಿದ್ದಾನೆ. ಆದರೆ ನೀನು ಅರ್ಜುನ, ನನಗೆ ತಿಳಿದಿರುವ ಶ್ರೇಷ್ಠ ಯೋಧ. ಅರ್ಜುನನ ಕಣ್ಣುಗಳು ಭೀಮನನ್ನು ಭೇಟಿಯಾದವು ಮತ್ತು ಒಂದು ಕ್ಷಣ ಅವರು ಒಬ್ಬರನ್ನೊಬ್ಬರು ನೋಡಿದರು. ಇಬ್ಬರು ಸಹೋದರರು ಪರಸ್ಪರರ ಮತ್ತು ತಮ್ಮ ರಾಜ್ಯದ ನಿಷ್ಠೆಯಿಂದ ಬಂಧಿಸಲ್ಪಟ್ಟಿದ್ದಾರೆ. ನಂತರ ಶಾಂತವಾದ ತಲೆಯೊಂದಿಗೆ ಅರ್ಜುನನು ಯುಧಿಷ್ಠಿರನ ಕಡೆಗೆ ತಿರುಗಿದನು. ಅವನ ಧ್ವನಿಯು ಸ್ಥಿರವಾಗಿದ್ದು ವಿರಾಟನ ಅರಮನೆಯಲ್ಲಿ ತನ್ನನ್ನು ಮರೆಮಾಚುವ ತನ್ನ ಯೋಚನೆಯನ್ನು ವಿವರಿಸಿದನು. ನಾನು ಕಾಯುವವನಂತೆ ಬದುಕುತ್ತೇನೆ. ಅವರ ವನವಾಸದ ಮಧ್ಯೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಸಹೋದರರನ್ನು ತನ್ನ ಸುತ್ತಲೂ ಒಟ್ಟುಗೂಡಿಸಿದನು. ಅವರು ತಮ್ಮನ್ನು ತಾವು ಮರೆಮಾಚಿಕೊಳ್ಳುವ ಮತ್ತು ವಿರಾಟ ರಾಜ್ಯದಲ್ಲಿ ಅಜ್ಞಾತವಾಗಿ ವಾಸಿಸುವ ತಮ್ಮ ಯೋಜನೆಯನ್ನು ಚರ್ಚಿಸುವಾಗ ಅವರ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಧೈರ್ಯಶಾಲಿ ಮತ್ತು ನುರಿತ ಯೋಧನಾದ ನಕುಲನು ಮೊದಲು ಮಾತಾಡಿದನು. ನಾನು ಕುದುರೆಗಳ ಕಾವಲುಗಾರನಾಗುತ್ತೇನೆ ಎಂದು ದೃಢನಿಶ್ಚಯದಿಂದ ತುಂಬಿದ ಅವನ ಧ್ವನಿಯಲ್ಲಿ ಘೋಷಿಸಿದನು. ಗ್ರಂಥಿಕ ಎಂಬ ಹೆಸರಿನಲ್ಲಿ ನಾನು ರಾಜ ವಿರಾಟನ ಭವ್ಯವಾದ ಕುದುರೆಗಳಿಗೆ ಒಲವು ತೋರುತ್ತೇನೆ. ತರಬೇತಿ ಮತ್ತು ಕುದುರೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ನನ್ನ ಜ್ಞಾನ ಮತ್ತು ಕೌಶಲ್ಯವು ಸಾಟಿಯಿಲ್ಲ. ಅತ್ಯಂತ ಉತ್ಸಾಹಭರಿತ ಕುದುರೆಗಳು ಮತ್ತು ಕುದುರೆಗಳೂ ಸಹ ನನ್ನ ಸೌಮ್ಯ ಸ್ಪರ್ಶದಿಂದ ನಿಗ್ರಹಿಸಲ್ಪಡುತ್ತವೆ. ತನ್ನ ಕಣ್ಣಿನಲ್ಲಿ ಶ್ರೇಷ್ಠೆಯ ಹೊಳಪಿನಿಂದ ನಾನು ಈ ಹೊಸ ಪಾತ್ರವನ್ನು ಮಾಡುತ್ತಿರುವಾಗ ಯಾರೂ ನನ್ನನ್ನು ಎಂದಿಗೂ ಗುರುತಿಸುವುದಿಲ್ಲ. ಯುಧಿಷ್ಠಿರನು ತನ್ನ ಕಣ್ಣುಗಳು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು. ನಂತರ ಮಾತನಾಡಿದವನು, ಸಹದೇವ, ಬುದ್ಧಿವಂತ ಮತ್ತು ಸೌಮ್ಯ ಸಹೋದರ, ನಾನು ಮಂದನ ಕಾವಲುಗಾರನಾಗುತ್ತೇನೆ. ಅವನು ಮೃದುವಾಗಿ ಹೇಳಿದನು, ತಂತ್ರಿಪಾಲರ ಹೆಸರಿನಲ್ಲಿ ನಾನು ರಾಜ ವಿರಾಟನ ಪವಿತ್ರ ಹಸುಗಳನ್ನು ನೋಡಿಕೊಳ್ಳುತ್ತೇನೆ. ಹಾಲುಣಿಸುವ ಮತ್ತು ಅವುಗಳ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನ್ನ ಪರಿಣತಿಯು ನನ್ನನ್ನು ರಾಜ್ಯಕ್ಕೆ ಅಮೂಲ್ಯವಾದ ಆಸ್ತಿಯನ್ನಾಗಿ ಮಾಡುತ್ತದೆ. ಭಕ್ತಿಯಿಂದ ತುಂಬಿದ ಅವನ ಧ್ವನಿಯು ಹಿಂದೆ ನನಗೆ ಆಗಾಗ್ಗೆ ನಮ್ಮ ಸ್ವಂತ ಮಂದವನ್ನು ನೋಡಿಕೊಳ್ಳುವ ಕೆಲಸವಿತ್ತು ಮತ್ತು ನನಗೆ
ಈ ಕೆಲಸದ ಬಗ್ಗೆ ಆಳವಾದ ಜ್ಞಾನವಿದೆ. ಸಹೋದರರ ಚರ್ಚೆಯು ಅವಳ ಪ್ರೀತಿಯ ಪತಿ ದ್ರೌಪದಿ ಕಡೆಗೆ ತಿರುಗಿತು. ಯುಧಿಷ್ಠಿರನ ಮುಖವು ಆತಂಕದಿಂದ ಕೂಡಿತ್ತು. ಕೃಷ್ಣ ಪ್ರಿಯನೇ, ನೀನು ವೇಷದಲ್ಲಿ ಹೇಗೆ ಬದುಕುತ್ತೀಯ? ನೀನು ರಾಜಕುಮಾರಿ, ಸೂಕ್ಷ್ಮ ಮತ್ತು ಚಿಕ್ಕವಳು, ಯಾವುದೇ ರೀತಿಯ ಸ್ತ್ರೀ ಕೆಲಸದ ಪರಿಚಯವಿಲ್ಲದವಳು. ಅವನ ಮಾತುಗಳು ಆತಂಕದಿಂದ ತುಂಬಿದವು. ಆದರೆ ದ್ರೌಪದಿಯ ತ್ವರಿತ ಬುದ್ಧಿವಂತಿಕೆ ಮತ್ತು ಧೈರ್ಯವು ಶೀಘ್ರದಲ್ಲೇ ಅವನ ಮನಸ್ಸನ್ನು ಶಾಂತಗೊಳಿಸಿತು. ನಾನು ಸೈರಿಂದ್ರಿಯಾಗುತ್ತೇನೆ, ಅವಳು ತನ್ನ ಧ್ವನಿಯಲ್ಲಿ ಸ್ಥಿರಳಾಗಿ ಹೇಳಿದಳು. ಒಬ್ಬ ನುರಿತ ಕ್ಷೌರಿಕ, ನಾನು ರಾಣಿ ಸುದೇಶ್ಗಳ ಸೇವೆಗೆ ಪ್ರವೇಶಿಸುತ್ತೇನೆ. ಈ ವೇಷದಲ್ಲಿ ಯಾರೂ ನನ್ನನ್ನು ಪಾಂಡವರ ರಾಣಿ ಎಂದು ಗುರುತಿಸುವುದಿಲ್ಲ. ದೃಢನಿಶ್ಚಯದ ನಗುನೊಂದಿಗೆ ನಾನು ರಾಣಿಯ ಸೇವೆ ಮಾಡುತ್ತೇನೆ ಮತ್ತು ಅವಳ ಮನೆಗೆ ಸಂತೋಷವನ್ನು ತರುತ್ತೇನೆ ಎಂದು ಅವಳು ಹೇಳಿದಳು. ಅವರು ತಮ್ಮ ಯೋಜನೆಗಳನ್ನು ಅಂತಿಮಗೊಳಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ತನ್ನ ಹೆಂಡತಿಯ ಕಡೆಗೆ ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ನೀವು ಯಾವಾಗಲೂ ನಮಗೆ ಶಕ್ತಿ ಮತ್ತು ಸ್ಫೂರ್ತಿಯ ಮೂಲವಾಗಿದ್ದೀ ಎಂದು ಅವರು ಹೇಳಿದರು. ಅವರ ಧ್ವನಿಯು ಭಾವನೆಯಿಂದ ತುಂಬಿತ್ತು. ನಾವು ನಿಮಗೆ ಸದ್ಗುಣದಿಂದ ಬದುಕಲು ನಿಮ್ಮನ್ನು ನೋಡುವುದರಿಂದ ಪಾಪಿಗಳು ಸಂತೋಷವಾಗದಂತೆ ನಿಮ್ಮನ್ನು ನಡೆಸಿಕೊಳ್ಳಲು ನಾವು ನಿಮಗೆ ಒಪ್ಪಿಸುತ್ತೇವೆ. ತಮ್ಮ ಯೋಜನೆಗಳೊಂದಿಗೆ ಸಹೋದರರು ಮತ್ತು ದ್ರೌಪದಿ ತಮ್ಮ ಜೀವನದ ಈ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಸಿದ್ಧರಾಗಿ ಪರಸ್ಪರ ವಿದಾಯ ಹೇಳಿದರು. ಅವರು ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗುವಾಗ ಯುಧಿಷ್ಠಿರನ ಮಾತುಗಳು ಅವರ ಹೃದಯದಲ್ಲಿ ಪ್ರತಿಧ್ವನಿಸಿದವು. ನಾವು ಈ ವೇಷದಿಂದ ಗೌರವದಿಂದ ಹೊರಬರಲಿ, ನಮ್ಮ ಸದ್ಗುಣಗಳು ಕಳಂಕರಹಿತವಾಗಲಿ. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಸಹೋದರರ ಮುಂದೆ ನಿಂತಾಗ ಸೂರ್ಯನು ಶಾಂತವಾದ ಭೂಪ್ರದೇಶದ ಮೇಲೆ ಮುಳುಗುತ್ತಿದ್ದನು. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಾತ್ರಗಳ ಬಗ್ಗೆ ಮಾತನಾಡಿದ್ದೇವೆ, ಅವನು ಹೇಳಿದನು. ಆದರೆ ನಾನು ನನ್ನ ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಅವನು ಅವರ ಬುದ್ಧಿವಂತ ಪುರೋಹಿತನಾದ ದೌಮ್ಯನ ಕಡೆಗೆ ತಿರುಗಿದನು. ಅವರು ಅವರನ್ನು ತೀಕ್ಷ್ಣವಾದ ಕಣ್ಣಿನಿಂದ ನೋಡುತ್ತಿದ್ದರು. ನಮಗೆ ಹೇಳು ದೌಮ್ಯ, ನೀನು ನಮಗೆ ಯಾವ ಸಲಹೆಯನ್ನು ನೀಡುತ್ತೀಯಾ? ಯುಧಿಷ್ಠಿರನು ಕೇಳಿದನು. ಆ ವೃದ್ಧನ ಕಣ್ಣುಗಳು ಅಳತೆಯ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ ಮಿನುಗಿದವು. ಬ್ರಾಹ್ಮಣರು ಮತ್ತು ನಮ್ಮ ಸ್ನೇಹಿತರಿಗಾಗಿ ನಿನ್ನ ವ್ಯವಸ್ಥೆಗಳು ಅತ್ಯುತ್ತಮವಾಗಿವೆ ಎಂದು ಅವನು ಹೇಳಿದನು. ಆದರೆ ನನ್ನ ರಾಜರೇ, ನಾನು ಒಂದು ವಿಷಯದ ಬಗ್ಗೆ ನಿನಗೆ ಎಚ್ಚರಿಕೆ ನೀಡಬೇಕಾಗಿದೆ. ದ್ರೌಪದಿಯ ರಕ್ಷಣೆ. ಯುಧಿಷ್ಠಿರನು ಗಂಭೀರವಾಗಿ ತಲೆಯಾಡಿಸಿದನು. ಅವರ ಮನಸ್ಸು ಈಗಾಗಲೇ ತಮ್ಮ ಸಹೋದರಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಂತ್ರಗಳೊಂದಿಗೆ ಓಡುತ್ತಿದೆ. ದೌಮ್ಯನು ಮುಂದುವರಿಸಿದನು. ರಾಜಮನೆತನದಲ್ಲಿ ವಾಸಿಸುವುದು ಮೂರ್ಛಿತ ಹೃದಯಕ್ಕಾಗಿ ಅಲ್ಲ. ನೀವು ಎಚ್ಚರಿಕೆಯಿಂದ ನಡೆಯಬೇಕು. ಪ್ರತಿ ತಪ್ಪು ಮತ್ತು ತಪ್ಪನ್ನು ತಪ್ಪಿಸಬೇಕು. ಅವನು ವಿರಾಮಗೊಳಿಸಿದನು. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದನು. ನೀವು ಅರಮನೆಗೆ ಬಂದಾಗ ಗೌರವಾನ್ವಿತ ಮತ್ತು ವಿನಯಶೀಲರಾಗಿರಿ. ಕೇಳದೆಯೇ ಸಲಹೆಯನ್ನು ನೀಡುತ್ತೀರಿ ಎಂದು ಭಾವಿಸಬೇಡಿ, ಅಥವಾ ದುರುದ್ದೇಶಪೂರಿತ ಜನರಲ್ಲಿ ಎಚ್ಚರಿಕೆಯನ್ನು ಉಂಟು ಮಾಡುವ ಆಸನದ ಮೇಲೆ ಕುಳಿತುಕೊಳ್ಳಬೇಡಿ. ಕಾಲಕಾಲಕ್ಕೆ ಗೌರವವನ್ನು ನೀಡಿ ರಾಜನ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊಳ್ಳಿ, ಏಕೆಂದರೆ ಅವನು ಅತಿಯಾಗಿ ಮಾತನಾಡುವವರ ಮೇಲೆ ಕೋಪಗೊಳ್ಳುತ್ತಾನೆ. ಸೌಮ್ಯವಾದ ಗಾಳಿಯಂತೆ ಸೌಮ್ಯವಾದ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವರೊಂದಿಗೆ ಬುದ್ಧಿವಂತಿಕೆಯ ಭಾರವನ್ನು ಹೊತ್ತುಕೊಂಡಿದ್ದವು. ಅರ್ಜುನನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಎಂದಿಗೂ ದೌಮ್ಯನ ಮುಖವನ್ನು ಬಿಡಲಿಲ್ಲ. ಅವರ ಸೋದರ ಸಂಬಂಧಿಗಳಾದ ಕೌರವರ ನಡುವೆ ವಾಸಿಸುವುದು ಸೂಕ್ಷ್ಮವಾದ ಸಮತೋಲನದ ಕಾರ್ಯವೆಂದು ಅವನಿಗೆ ತಿಳಿದಿತ್ತು. ಇದಕ್ಕೆ ಹೆಚ್ಚಿನ ಕಾಳಜಿ ಮತ್ತು ಸೂಕ್ಷ್ಮತೆಯ ಅಗತ್ಯವಿತ್ತು. ಹಳೆಯ ಪುರೋಹಿತನ ಮಾತುಗಳು ನಕ್ಷೆಯಂತೆ ಇದ್ದವು. ಆಸ್ಥಾನದ ರಾಜಕೀಯದ ವಿಶ್ವಾಸಘಾತುಕ ನೀರಿನ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದವು. ಅರ್ಜುನನು ಮಾತನಾಡುವಾಗ
ಅವನ ಆತ್ಮದಲ್ಲಿ ದೌಮ್ಯನ ಕಣ್ಣುಗಳು ಮುಳುಗಿದಂತೆ ಕಾಣುತ್ತಿದ್ದವು. ಒಬ್ಬ ವ್ಯಕ್ತಿಯು ತನ್ನ ಇಚ್ಛೆಗೆ ಅನುಗುಣವಾಗಿ ವರ್ತಿಸುವ ಮೂಲಕ ರಾಜನ ಒಳ್ಳೆಯ ಅನುಗ್ರಹವನ್ನು ಪಡೆಯುತ್ತಾನೆ. ರಾಜನು ಹೇಳಿದ್ದ ಸುಳ್ಳುಗಳನ್ನು ಬಹಿರಂಗಪಡಿಸಬೇಡಿ. ನಿಮ್ಮನ್ನು ನೀವು ವಿದ್ಯಾವಂತ ಅಥವಾ ಶ್ರೇಷ್ಠರೆಂದು ಪರಿಗಣಿಸಬಾರದು. ಅವನ ಮಾತುಗಳು ಎಚ್ಚರಿಕೆಯಿಂದ ತೊಟ್ಟಿಕ್ಕಿದವು. ನಿಧಾನವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಜೇನುತುಪ್ಪವನ್ನು ಸುರಿದಂತೆ ಸಂಜೆ ಕಳೆದಂತೆ ದೌಮ್ಯನ ಸಲ್ಲರೆಯು ಅವರ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿತು. ಗೌರವ, ನಮತೆ ಮತ್ತು ರಾಜನ ಘನತೆಯ ಬಗ್ಗೆ ಎಚ್ಚರಿಕೆಯಿಂದ ಪರಿಗಣಿಸುವುದು ರಾಜನ ಕಲ್ಯಾಣದ ಬಗ್ಗೆ ಸದಾ ಗಮನ ಹರಿಸುವವನು ಮತ್ತು ಪ್ರತಿಫಲದಿಂದ ಸಂತೋಷವಾಗುವುದಿಲ್ಲ ಅಥವಾ ಅವಮಾನದಿಂದ ಖಿನ್ನತೆಗೆ ಒಳಗಾಗುವುದಿಲ್ಲ. ಒಬ್ಬನೇ ರಾಜಮನೆತನದಲ್ಲಿ ವಾಸಿಸಲು ಅರ್ಹನಾಗಿರುತ್ತಾನೆ ಎಂದು ಅವರು ತೀರ್ಮಾನಿಸಿದರು. ಪಾಂಡವರು ದೌಮ್ಯನ ಬುದ್ಧಿವಂತಿಕೆಯನ್ನು ಮರುದ್ಯಾನದಿಂದ ಕುಡಿಯುವ ಒಳಗಿದ ಪ್ರಯಾಣಿಕರಂತೆ ಹೀರಿಕೊಳ್ಳುತ್ತಾ ಕೇಳುತ್ತಿದ್ದರು. ತಮ್ಮ ಮುಂದಿನ ಪ್ರಯಾಣವು ಸವಾಲುಗಳಿಂದ ತುಂಬಿರುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ವೃದ್ಧ ಅರ್ಚಕನ ಮಾರ್ಗದರ್ಶನದಿಂದ ಅವರಿಗೆ ಭರವಸೆ ಮತ್ತು ದೃಢನಿಶ್ಚಯದ ಭಾವನೆ ಉಂಟಾಯಿತು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ತಿಳುವಳಿಕೆಯಿಂದ ತಲೆಯಾಡಿಸಿದನು. ಅವನ ಹೃದಯವು ದ್ರಾವಣದಿಂದ ತುಂಬಿತ್ತು. ಸೂರ್ಯನು ದಿಗಂತದಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಆ ಪರಾಕ್ರಮಶಾಲಿ ಯೋಧರಾದ ಪಾಂಡವರು ತಮ್ಮ ಸೊಂಟವನ್ನು ಕತ್ತಿಗಳಿಂದ ಕಟ್ಟಿಕೊಂಡು ಹೊಸ ಪ್ರಯಾಣಕ್ಕೆ ಸಿದ್ಧರಾದರು. ಅವರು ತಲುಪಲು ಅಸಾಧ್ಯವಾದ ಬೆಟ್ಟಗಳು ಮತ್ತು ಕಾಡಿನ ಸ್ಥಿರತೆಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ಈಗ ಅವರು ಯಮುನಾ ನದಿಯ ಆಚೆಗಿರುವ ತಮ್ಮ ರಾಜ್ಯವನ್ನು ಮರಳಿ ಪಡೆಯಲು ನಿರ್ಧರಿಸಿದರು. ಮಹಾನ್ ಬಿಲ್ಲುಗಾರನಾದ ಅರ್ಜುನನು ದಾರಿಯನ್ನು ಮುನ್ನಡೆಸಿದನು. ಅವನ ಕಣ್ಣುಗಳು ತನ್ನ ಸಹಚರರನ್ನು ಯಾಕ್ರಿಲೋಮ ಮತ್ತು ಸುರಸೇನ ಪ್ರದೇಶಗಳ ಮೂಲಕ ಮಾರ್ಗದರ್ಶನ ಮಾಡುವಾಗ ಭೂದೃಶ್ಯವನ್ನು ಪರಿಶೀಲಿಸುತ್ತಿದ್ದವು. ಅವರ ಬಲಭಾಗದಲ್ಲಿ ಪಂಚಲರ ದೇಶವಿತ್ತು, ಆದರೆ ಅವರ ಎಡಭಾಗದಲ್ಲಿ ದಶರ್ಣರ ದೇಶವಿತ್ತು. ಪಾಂಡವರು ಬೇಟೆಗಾರವಾಗಿ ಎಷ್ಟು ದೀರ್ಘಕಾಲ ಬದುಕಿದ್ದರು ಎಂದರೆ ಅವರು ದುರ್ಬಲರಾಗಿ ಕಾಣುತ್ತಿದ್ದರು ಮತ್ತು ಗಡ್ಡವನ್ನು ಧರಿಸಿದ್ದರು. ಆದರೆ ಅವರ ಒರಟಾದ ಹೊರಭಾಗದ ಕೆಳಗೆ ತೀವ್ರವಾದ ದೃಢ ನಿಶ್ಚಯವನ್ನು ಸುಟ್ಟು ಹಾಕಿದರು. ಅವರು ಕಾಡಿನಿಂದ ಹೊರಬಂದಾಗ ಕೃಷ್ಣನು ಯುಧಿಷ್ಠಿರನನ್ನು ಉದ್ದೇಶಿಸಿ, ನಾವು ಇಲ್ಲಿ ಪಾದಚಾರಿ ಮಾರ್ಗಗಳನ್ನು ಮತ್ತು ವಿವಿಧ ಹೊಲಗಳನ್ನು ನೋಡುತ್ತೇವೆ. ಇದರಿಂದ ವಿರಾಟನ ಮಹಾನಗರವು ಇನ್ನೂ ದೂರದಲ್ಲಿದೆ ಎಂದು ತೋರುತ್ತದೆ. ರಾತ್ರಿಯ ಯಾವ ಭಾಗವು ಇನ್ನೂ ಉಳಿದಿದೆ ಎಂದು ನಾವು ಇಲ್ಲಿಂದ ಹಾದು ಹೋಗುತ್ತೇವೆ, ಏಕೆಂದರೆ ನನ್ನ ಆಯಾಸ ದೊಡ್ಡದಾಗಿದೆ ಎಂದು ಯುಧಿಷ್ಠಿರನು ಉತ್ತರಿಸಿದನು. ಓ ಭರತ ಕುಲದ ಧನಂಜಯ, ನೀನು ಪಾಂಚಾಲಿಯನ್ನು ಎತ್ತಿಕೊಂಡು ಹೋಗುತ್ತೀಯಾ? ಈ ಕಾಡಿನಿಂದ ಹೊರಬಂದಾಗ ನಾವು ನಗರವನ್ನು ತಲುಪುತ್ತೇವೆ. ಅರ್ಜುನನು ತ್ವರಿತವಾಗಿ ದ್ರೌಪದಿಯನ್ನು ಅಮೂಲ್ಯವಾದ ಹೊಯ್ಯಂತೆ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ನಗರದ ಕಡೆಗೆ ಕರೆದೊಯ್ದನು. ಅವರು ಮಹಾನಗರವನ್ನು ಸಮೀಪಿಸುತ್ತಿದ್ದಂತೆ ಯುಧಿಷ್ಠಿರನು ಅರ್ಜುನನನ್ನು ನಗರವನ್ನು ಪ್ರವೇಶಿಸುವ ಮೊದಲು ತಮ್ಮ ಶಸ್ತ್ರಾಸ್ತ್ರಗಳನ್ನು ಎಲ್ಲಿ ಠೇವಣಿ ಇಡಬೇಕೆಂದು ಕೇಳಿದನು. ಅವರು ತಮ್ಮ ಬಿಲ್ಲು ಮತ್ತು ಕತ್ತಿಗಳೊಂದಿಗೆ ಪ್ರವೇಶಿಸಿದರೆ ಅವರು ಖಂಡಿತವಾಗಿಯೂ ನಾಗರಿಕರ ಎಚ್ಚರಿಕೆಯನ್ನು ಪ್ರಚೋದಿಸುತ್ತಾರೆ. ಅವರು ಅವರನ್ನು ಪಾಂಡವರು ಎಂದು ಗುರುತಿಸುತ್ತಾರೆ. ಅರ್ಜುನನು ತಮ್ಮ ತೋಳುಗಳನ್ನು ಹತ್ತಿರದ ಸ್ಮಶಾನದಲ್ಲಿ ಪ್ರಬಲವಾದ ಸಾಮಿ ಮರದ ಕೊಂಬೆಗಳ ಕೆಳಗೆ ಅಡಗಿಸಿಡಲು ಸಲಹೆ ನೀಡಿದನು. ಆ ಮರವು ಪ್ರವೇಶಿಸಲು ಅಸಾಧ್ಯವಾಗಿತ್ತು. ಅದರ ಸುತ್ತಲೂ ಮೃಗಗಳು ಮತ್ತು ಹಾವುಗಳಿಂದ ತುಂಬಿದ ಕಾಡಿನಿಂದ ಆವೃತವಾಗಿತ್ತು ಮತ್ತು ನೀರಸ ಸ್ಮಶಾನದ ಬಳಿಯಿರುವ ಸ್ಥಳವು ಅವರ ಗುಪ್ತ ಸಂಗ್ರಹದ ಮೇಲೆ ಯಾರಾದರೂ ಮುಗ್ಗರಿಸುವ ಸಾಧ್ಯತೆಯಿರಲಿಲ್ಲ. ಯುಧಿಷ್ಠಿರನು ಈ ಯೋಜನೆಗೆ ಒಪ್ಪಿಕೊಂಡನು ಮತ್ತು ಅರ್ಜುನನು ಬಿಲ್ಲುಗಳನ್ನು ಇಡಲು ಸಿದ್ಧನಾದನು. ಕೆಲವು ತ್ವರಿತ ಚಲನೆಗಳೊಂದಿಗೆ ಅರ್ಜುನನು ತನ್ನ ಗಾಂಧೀವ ಬಿಲ್ಲಿನ ದಾರವನ್ನು ಸಡಿಲಗೊಳಿಸಿದನು. ಅದು ಅಸಂಖ್ಯಾತ ಯುದ್ಧಭೂಮಿಗಳಲ್ಲಿ ದೇವರುಗಳು ಮತ್ತು
ಮನುಷ್ಯರನ್ನು ಸಮಾನವಾಗಿ ವಶಪಡಿಸಿಕೊಂಡಿತ್ತು. ಯುಧಿಷ್ಠಿರನು ತನ್ನ ಸ್ವಂತ ಬಿಲ್ಲಿನ ದಾರವನ್ನು ತೆರೆದನು. ಆದರೆ ಭೀಮ, ನಕುಲ ಮತ್ತು ಸಹದೇವನು ತಮ್ಮ ಬಿಲ್ಲುಗಳಿಂದ ಅದೇ ರೀತಿ ಮಾಡಿದನು. ಅವರು ಒಟ್ಟಾಗಿ ತಮ್ಮ ಉದ್ದನೆಯ ಕತ್ತಿಗಳು, ಖಡ್ಗಗಳು ಮತ್ತು ಬಾಣಗಳನ್ನು ಸಾಮಿಯ ಮರದಲ್ಲಿ ಎಸೆದರು. ನಕುಲನು ಬಿಲ್ಲುಗಳನ್ನು ಗಟ್ಟಿಮುಟ್ಟಾದ ಕೊಂಬೆಗಳಿಗೆ ಎಚ್ಚರಿಕೆಯಿಂದ ಕಟ್ಟಿ ಅವು ಮುರಿಯದಂತೆ ಅಥವಾ ಮಳೆಯಿಂದ ಹಾನಿಗೊಳಗಾಗದಂತೆ ನೋಡಿಕೊಂಡನು. ಮರದ ಕೆಳಗೆ ಒಂದು ದೇಹವು ಅಡಗಿಸಿಡಲಾಗಿದೆ ಎಂದು ತೋರ್ಪಡಿಸಲು ಅವರು ಶವವನ್ನು ನೇತು ಹಾಕಿದ. ಒಬ್ಬ ವೃದ್ಧ ಮಹಿಳೆ, ಅವರ ವಯಸ್ಸು 100 ವರ್ಷ ಎಂದು ಹೇಳಲಾಗುತ್ತಿತ್ತು. ಪಾಂಡವರು, ಕುರುಬರು ಮತ್ತು ದನಗಾಹಿಗಳಿಗೆ ಶವದ ಬಗ್ಗೆ ಕೇಳಿದಾಗ ಅದು ಅವರ ತಾಯಿಯ ಅವಶೇಷ ಎಂದು ಹೇಳಿದರು. ಯುಧಿಷ್ಠಿರನು ತನ್ನ ಸಹೋದರರೊಂದಿಗೆ ಮೋಡಿ ಮಾಡುವ ನಗರವಾದ ವಿರಾಟದ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಬ್ರಹ್ಮಾಂಡದ ಸರ್ವೋಚ್ಚ ದೇವತೆಯಾದ ದೈವಿಕ ದುರ್ಗೆಯ ಬಗ್ಗೆ ಯೋಚಿಸದೇ ಇರಲು ಅವನಿಗೆ ಸಾಧ್ಯವಾಗಲಿಲ್ಲ. ಯಶೋದಳಿಗೆ ಜನಿಸಿದ ಮತ್ತು ನಾರಾಯಣನಿಂದ ವರಗಳನ್ನು ಪಡೆದವಳು ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಆಕೆ ಉಗ್ರ ರಕ್ಷಕಳಾಗಿದ್ದಳು ಮತ್ತು ಸಮೃದ್ಧಿಯನ್ನು ನೀಡುತ್ತಿದ್ದಳು. ಯುಧಿಷ್ಠಿರನ ಮನಸ್ಸು ಈ ಭವ್ಯವಾದ ದೇವಿಯನ್ನು ಹೊಗಳುವ ಮೂಲಕ ತುಂಬಿ ತುಳುಕುತ್ತಿತ್ತು. ಅವನು ದುರ್ಗೆಯ ಬಗ್ಗೆ ಯೋಚಿಸುತ್ತಿದ್ದಂತೆ ಅವನ ಹೃದಯವು ಭಕ್ತಿಯಿಂದ ಉಬ್ಬಿಕೊಂಡಿತು. ಪೂಜ್ಯ ಸ್ತೋತ್ರಗಳಿಂದ ವಿವಿಧ ವಿಶೇಷಣಗಳನ್ನು ಪಠಿಸುತ್ತಾ ಅವನು ಅವಳ ಹೆಸರನ್ನು ಉಚ್ಚರಿಸಿದನು. ಓ ವರಗಳನ್ನು ನೀಡುವವಳೇ, ನಿನಗೆ ವಂದನೆಗಳು ಎಂದು ಅವನು ಹೇಳಿದನು. ನೀನು ಬ್ರಹ್ಮಚರ್ಯದ ವ್ರತವನ್ನು ಆಚರಿಸಿದ ಕನ್ಯೆಯಾದ ಕೃಷ್ಣನಂತೆಯೇ ಇದ್ದೀಯ. ನಿನ್ನ ದೇಹವು ಹೊಸದಾಗಿ ಉದಯಿಸಿದ ಸೂರ್ಯನಂತೆ ಹೊಳೆಯುತ್ತದೆ. ಯುಧಿಷ್ಠಿರನ ಮಾತುಗಳು ಕಾವ್ಯಾತ್ಮಕ ಪ್ರವಾಹದಲ್ಲಿ ಸುರಿದವು. ನಿನ್ನ 4 ಕೈಗಳು ಮತ್ತು 4 ಮುಖಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿನ್ನ ಸುಂದರವಾದ ಸೊಂಟ ಮತ್ತು ಆಳವಾದ ಎದೆಯು ನೋಡುವುದಕ್ಕೆ ಒಂದು ದೃಶ್ಯವಾಗಿದೆ. ನೀನು ಪಚ್ಚೆ ಮತ್ತು ನೀಲಮಣಿಗಳಿಂದ ಮಾಡಿದ ಬಳೆಗಳನ್ನು ಮತ್ತು ನಿನ್ನ ಮೇಲಿನ ತೋಳಿನ ಮೇಲೆ ಅತ್ಯುತ್ತಮ ಕಡಗಗಳನ್ನು ಧರಿಸುತ್ತೀಯ. ಅವನು ದುರ್ಗೆಯನ್ನು ಸ್ತುತಿಸುತ್ತಿದ್ದಂತೆ ಯುಧಿಷ್ಠಿರನ ಆಲೋಚನೆಗಳು ಅವಳ ಅನೇಕ ಅವತಾರಗಳ ಕಡೆಗೆ ತಿರುಗಿದವು. ನೀವು ನಾರಾಯಣನ ಪತ್ನಿಯಾದ ಪದ್ಮ ಎಂದು ಅವನು ಹೇಳಿದನು. ನಿನ್ನ ನಿಜವಾದ ರೂಪವು ಬ್ರಹ್ಮಚರ್ಯ ಪ್ರತಿಜ್ಞೆಯಂತೆ ಶುದ್ಧವಾಗಿದೆ. ನಿನ್ನ ಮುಖವು ಶಂಕರಾಸನನ ಮುಖದಷ್ಟು ಸುಂದರವಾಗಿದೆ ಮತ್ತು ನಿನ್ನ 2 ಉದ್ದನೆಯ ತೋಳುಗಳು ಶಕ್ತಿಯಿಂದ ಹೊಳೆಯುತ್ತವೆ. ಅವನು ಅವಳ ವಿವಿಧ ಗುಣಲಕ್ಷಣಗಳನ್ನು ವಿವರಿಸಿದನು. ಪಾತ್ರೆ, ಅಮಲ ಗಂಟು, ನೂಲು ಬಿಲ್ಲು ಮತ್ತು ಡಿಸ್ಕಸ್ ಈ ಬ್ರಹ್ಮಾಂಡದಲ್ಲಿ ಶುದ್ಧತೆಯನ್ನು ಹೊಂದಿರುವ ಏಕೈಕ ಮಹಿಳೆ ನೀನು ಎಂದು ಅವನು ಹೇಳಿದನು. ಯುಧಿಷ್ಠಿರನು ನೇರವಾಗಿ ದುರ್ಗೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಆತನ ಭಕ್ತಿಯು ಉತ್ತುಂಗಕ್ಕೇರಿತು. ಓ ದೇವಿಯೇ, ಸೌಂದರ್ಯದಲ್ಲಿ ಚಂದ್ರನಿಗೆ ಸವಾಲೆಸೆಯುವ ಮುಖದೊಂದಿಗೆ ನೀನು ಹೊಳೆಯುತ್ತಿದ್ದೀಯ. ನಿನ್ನ ಅದ್ಭುತವಾದ ಕಿರೀಟ ಮತ್ತು ಮುಳ್ಳು ಹಾವಿನ ದೇಹಗಳಿಂದ ಮಾಡಿದ ನಿಲುವಂಗಿಗಳು ಮತ್ತು ಸೊಂಟದ ಸುತ್ತಲೂ ಪ್ರಕಾಶಮಾನವಾದ ನಡುಕದಿಂದ ನೀನು ಹಾವುಗಳಿಂದ ಸುತ್ತುವರಿದ ಮಂದಾರ ಪರ್ವತದಂತೆ ಇದ್ದೀಯ. ಅವನು ಅವಳಿಗೆ ಅನೇಕ ಹೆಸರುಗಳನ್ನು ಕರೆದನು. ಜಯ, ವಿಜಯ, ಕಾಳಿ ಮತ್ತು ದುರ್ಗಾ. ಓ ದೇವಿಯೇ, ನನಗೆ ವಿಜಯವನ್ನು ಕೊಡು. ಅವನು ಹೇಳಿದನು, ನನಗೆ ನಿನ್ನ ಕರುಣೆಯನ್ನು ತೋರಿಸು ಮತ್ತು ನನಗೆ ಆಶೀರ್ವಾದದ ಮೂಲವಾಗು. ಯುಧಿಷ್ಠಿರನು ತನ್ನ ಸ್ತೋತ್ರವನ್ನು ಮುಗಿಸಿದಾಗ ದೈವಿಕ ದುರ್ಗೆಯು ತನ್ನನ್ನು ಅವನಿಗೆ ತೋರಿಸಿದಳು. ರಾಜನ ಬಳಿಗೆ ಬಂದ ಆಕೆ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಮಾತನಾಡುತ್ತಾಳಗ. ಓ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ರಾಜನೇ, ನನ್ನ ಮಾತುಗಳನ್ನು ಕೇಳು. ನನ್ನ ಕೃಪೆಯಿಂದ ಕೌರವರ ಶ್ರೇಣಿಯನ್ನು ಸೋಲಿಸಿ ಯುದ್ಧದಲ್ಲಿ ಜಯವು ಶೀಘ್ರದಲ್ಲೇ ನಿನ್ನದಾಗುತ್ತದೆ. ಅವಳು ಯುಧಿಷ್ಠಿರನಿಗೆ ತೊಂದರೆಗಳಿಂದ ಮುಕ್ತವಾದ ತನ್ನ ರಾಜ್ಯವನ್ನು ಮರಳಿ ಪಡೆಯುವುದಾಗಿ ಮತ್ತು ಅವನ ಸಹೋದರರು ಅವನ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಭರವಸೆ ನೀಡಿದರು. ದೇವಿಯು ಮುಂದುವರಿಸಿದಳು, ನನ್ನ ಕೃಪೆಯಿಂದ ಸಂತೋಷ ಮತ್ತು ಆರೋಗ್ಯವು ನಿನಗಿರುತ್ತದೆ. ಪಠಿಸುವವು
ರಾಜ ವಿರಾಟನ ಭವ್ಯವಾದ ಆಸ್ಥಾನದಲ್ಲಿ ನೆರಳಿನಿಂದ ಒಂದು ಭವ್ಯವಾದ ವ್ಯಕ್ತಿತ್ವವು ಹೊರಹೊಮ್ಮಿತು. ಅವನ ಹೆಸರು ಯುಧಿಷ್ಠಿರ ಮತ್ತು ಅವನು ಬೇರೆ ಯಾರೂ ಅಲ್ಲ, ತನ್ನ ಶಕ್ತಿ, ಸೌಂದರ್ಯ ಮತ್ತು ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದ ಮನುಷ್ಯರ ಪ್ರಸಿದ್ಧ ಅಧಿಪತಿಯಾಗಿದ್ದನು. ಮೋಡಗಳಿಂದ ಅದ್ಭುತವಾದ ಆಕಾಶದಂತೆ ಅವನು ರಾಜನ ಮುಂದೆ ಕಾಣಿಸಿಕೊಂಡನು. ಅವನ ಉಪಸ್ಥಿತಿಯು ಶ್ರೇಷ್ಠತೆಯ ಸೆಳವು ಹರಡಿತ್ತು. ರಾಜ ವಿರಾಟನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದ ಯುಧಿಷ್ಠಿರನನ್ನು ಕುತೂಹಲದಿಂದ ಮತ್ತು ಮೆಚ್ಚುಗೆಯಿಂದ ನೋಡಿದನು. ಅವನು ಪಾಂಡುವಿನ ಮಗನನ್ನು ನೋಡಿದನು. ಅವನ ಮುಖವು ಮೋಡಗಳ ಮುಸುಕು ಹಿಂದೆ ಅಡಗಿರುವ ಹುಣ್ಣಿಮೆಯಂತೆ ಹೊಳೆಯುತ್ತಿತ್ತು. ಈ ನಿಗೂಢ ಅಪರಿಚಿತನ ಗುರುತನ್ನು ಯೋಚಿಸುವಾಗ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ರಾಜ ವಿರಾಟನು ತನ್ನ ಸಲಹೆಗಾರರನ್ನು ಮತ್ತು ಗಣ್ಯರನ್ನು ಕೇಳಿದನು. ಅವನು ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ ಅಥವಾ ಯಾವುದೇ ಸಾಮಾನ್ಯ ಮನುಷ್ಯನನ್ನು ಹೋಲುವವನೂ ಅಲ್ಲ. ಅವನ ಕೊರೋನ ಲಾಕ್ಗಳು ಪವಿತ್ರವಾದ ಹೂಡಿಕೆಗೆ ಒಳಗಾಗಿವೆ. ಇದು ಅವನು ಶ್ರೇಷ್ಠತೆಗೆ ಉದ್ದೇಶಿತನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ರಾಜನು ಯೋಚಿಸುತ್ತಿದ್ದಂತೆ ಯುಧಿಷ್ಠಿರನು ಆತ್ಮವಿಶ್ವಾಸದಿಂದ ಅವನ ಬಳಿಗೆ ಬಂದನು. ಅವನ ಕಣ್ಣುಗಳು ಆನೆಯ ಕಣ್ಣುಗಳಂತೆ ಹೊಳೆಯುತ್ತಿದ್ದವು, ಕಮಲದ ಗುಂಪಿಗೆ ಸೆಳೆಯಲ್ಪಟ್ಟವು. ಓ ಮಹಾನ್ ರಾಜ ವಿರಾಟ, ಅವನು ಹೇಳಿದನು, ನಾನು ಎಲ್ಲವನ್ನೂ ಕಳೆದುಕೊಂಡ ಬ್ರಾಹ್ಮಣನಾಗಿದ್ದೇನೆ ಮತ್ತು ಜೀವನೋಪಾಯವನ್ನು ಹುಡುಕುತ್ತಾ ನಿಮ್ಮ ಬಳಿಗೆ ಬಂದಿದ್ದೇನೆ. ನಾನು ನಿಮ್ಮ ಜನರ ನಡುವೆ ವಾಸಿಸಲು ಬಯಸುತ್ತೇನೆ. ನಿಮ್ಮ ಆಜ್ಞೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ಯುಧಿಷ್ಠಿರನನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡಾಗ ರಾಜ ವಿರಾಟನ ಮುಖವು ಸಂತೋಷದಿಂದ ಹೊಳೆಯಿತು. ಓ ಮಗನೇ, ನಿನಗೆ ಸ್ವಾಗತ ಎಂದನು. ನೀನು ಬಯಸುವ ಸ್ಥಾನವನ್ನು ಸ್ವೀಕರಿಸು ಮತ್ತು ನಮ್ಮ ಸ್ನೇಹವು ಪ್ರವರ್ಧಮಾನಕ್ಕೆ ಬರಲಿ. ರಾಜನು ಯುಧಿಷ್ಠಿರನನ್ನು ಉನ್ನತ ಹುದ್ದೆಗೆ ನೇಮಿಸಿದನು ಮತ್ತು ಅವರು ಮಾತನಾಡುತ್ತಿರುವಾಗ ವಿರಾಟನು ಅವನ ಭೂತಕಾಲ, ಅವನ ಕುಟುಂಬ ಮತ್ತು ಅವನ ಜ್ಞಾನದ ಬಗ್ಗೆ ಕೇಳಿದ ಯುಧಿಷ್ಠಿರನು ತನ್ನ ಹೆಸರು ಕನ್ಕ ಎಂದು ಬಹಿರಂಗಪಡಿಸಿದನು ಮತ್ತು ಅವನು ಪ್ರಸಿದ್ಧ ವೈಯಾಗ ಕುಲಕ್ಕೆ ಸೇರಿದವನಾಗಿದ್ದನು. ಅವನು ದಾಳಗಳನ್ನು ಎಸೆಯುವಲ್ಲಿ ನುರಿತವನಾಗಿದ್ದನು ಮತ್ತು ಒಮ್ಮೆ ಯುಧಿಷ್ಠಿರನ ಸ್ನೇಹಿತನಾಗಿದ್ದನು. ಇದು ಉತ್ತರಗಳಿಗಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಹುಟ್ಟುಹಾಕುವ ಒಂದು ನಿಗೂಢ ಹೇಳಿಕೆಯಾಗಿದೆ. ರಾಜ ವಿರಾಟನು ಯುಧಿಷ್ಠಿರನಿಗೆ ಉದಾರವಾದ ವರವನ್ನು ನೀಡುತ್ತಿದ್ದಾಗ ಅವನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ನನ್ನ ರಾಜ್ಯವಾದ ಮತ್ಸ್ಯವನ್ನು ಆಳಿರಿ ಮತ್ತು ನಾನು ನಿಮ್ಮ ಆಳ್ವಿಕೆಯಲ್ಲಿ ಉಳಿಯುತ್ತೇನೆ. ನೀವು ದೇವರಂತೆ ರಾಜ್ಯಕ್ಕೆ ಅರ್ಹರಾಗಿದ್ದೀರಿ. ರಾಜನು ಯುಧಿಷ್ಠಿರನ ದಾಳಿಯಲ್ಲಿ ಪರಾಕ್ರಮವನ್ನು ಹೊಗಳುತ್ತಾ ಕುತಂತ್ರದ ಜೂಜುಗಾರರನ್ನು ಅವನ ಆಸ್ಥಾನದಲ್ಲಿ ಯಾವಾಗಲೂ ಸ್ವಾಗತಿಸಲಾಗುತ್ತದೆ ಎಂದು ಹೇಳಿದನು. ಯುಧಿಷ್ಠಿರನು ರಾಜ ವಿರಾಟನಿಂದ 2 ಉಪಕಾರಗಳನ್ನು ಕೋರಿದನು. ಆತನಿಗೆ ಹುಟ್ಟಿದ ಪುಟ್ಟ ವ್ಯಕ್ತಿಗಳೊಂದಿಗಿನ ವಿವಾದಗಳನ್ನು ತಪ್ಪಿಸಬೇಕು ಮತ್ತು ದಾಳಿಯಲ್ಲಿ ಆತನಿಂದ ಸೋಲಿಸಲ್ಪಟ್ಟವರು ತಮ್ಮ ಗೆಲುವನ್ನು ಉಳಿಸಿಕೊಳ್ಳಬಾರದು. ರಾಜ ವಿರಾಟನು ಈ ವರಗಳನ್ನು ನೀಡಿ ಯುಧಿಷ್ಠಿರನಿಗೆ ಅಸಮಾಧಾನವನ್ನುಂಟು ಮಾಡುವ ಯಾರನ್ನೂ ಕೊಲ್ಲುವುದಾಗಿ ಮತ್ತು ಅವರನ್ನು ತನ್ನ ಆಳ್ವಿಕೆಯಿಂದ ಹೊರಹಾಕುವುದಾಗಿ ಭರವಸೆ ನೀಡಿದನು. ಸಭಿಕರು ಚದುರಿದಂತೆ ರಾಜ ವಿರಾಟನು ಯುಧಿಷ್ಠಿರನ ಮೇಲೆ ಉಡುಗೊರೆಗಳನ್ನು ಸುರಿಸಿದನು. ಉತ್ತಮ ಉಡುಪುಗಳು, ವೈನ್ಗಳು, ಪಾನೀಯಗಳು ಮತ್ತು ಅವನ ಬಳಿ ಇರುವ ವಾಹನಗಳು. ಜನಜಂಗುಳಿಯಿಂದ ಕೂಡಿದ ಮತ್ಸ್ಯ ರಾಜ್ಯದಲ್ಲಿ ರಾಜ ವಿರಾಟನು ತನ್ನ ಸಿಂಹಾಸನದ ಮೇಲೆ ತನ್ನ ನಿಷ್ಠಾವಂತ ಪ್ರಜೆಗಳು ಮತ್ತು ಸಲಹೆಗಾರರಿಂದ ಸುತ್ತುವರಿದಿದ್ದನು. ಧೂಪದ್ರವ್ಯದ ಸಿಹಿ ವಾಸನೆಯೇ ಮತ್ತು ಸಂಭಾಷಣೆಗಳ ಮೃದುವಾದ ಗೊಣಗಾಟದಿಂದ ಗಾಳಿಯು ತುಂಬಿತ್ತು. ಇದ್ದಕ್ಕಿದ್ದಂತೆ ಜನಸಮೂಹದಿಂದ ಒಂದು ಆಕೃತಿ ಹೊರಹೊಮ್ಮಿತು. ರಾಜನ ಗಮನವನ್ನು ಆಯಸ್ಕಾಂತದಂತೆ ಸೆಳೆಯಿತು. ಇದು ಸಾಮಾನ್ಯ ಯುವಕನಲ್ಲ, ಏಕೆಂದರೆ ಅವನು ಶಕ್ತಿ ಮತ್ತು ಸೌಂದರ್ಯದ ಸೆಳವು ಬಹುತೇಕ ದೈವಿಕವೆಂದು ತೋರುತ್ತದೆ. ಅವನು ಸಿಂಹಾಸನವನ್ನು ಸಮೀಪಿಸುತ್ತಿದ್ದಂತೆ ಅವನ ಚಲನೆಗಳು ಬೇಟೆಯಾಡುತ್ತಿದ್ದ ಸಿಂಹದ ಚಲನೆಗಳಂತೆಯೇ ದ್ರವವಾಗಿದ್ದವು. ಅವನು ಒಂದು ಕೈಯಲ್ಲಿ ಅಡುಗೆ ಮಾಡುವ ಕಡಾಯಿ ಮತ್ತು ಚಮಚವನ್ನು ಹಿಡಿದುಕೊಂಡಿದ್ದನು.
ಆದರೆ ಇನ್ನೊಂದು ಕೈಯಲ್ಲಿ ಕಲ್ಲಿದ್ದಲಿನಂತಹ ಕಪ್ಪು ಬ್ಲೇಡ್ ಹೊಂದಿರುವ ಕತ್ತಿ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಅದ ಉಪಸ್ಥಿತಿಯು ಗಮನವನ್ನು ಸೆಳೆಯುವಂತೆ ತೋರುತ್ತಿತ್ತು. ಅವನ ಉಡುಪು ಸರಳವಾಗಿದ್ದರೂ ಗೌರವಾನ್ವಿತವಾಗಿತ್ತು. ಅವನನ್ನು ಸುತ್ತುವರೆದಿರುವ ವೈಭವಕ್ಕೆ ತದ್ವಿರುದ್ಧವಾಗಿತ್ತು. ರಾಜನ ಕಣ್ಣುಗಳು ಈ ನಿಗೂಢ ವ್ಯಕ್ತಿತ್ವವನ್ನು ನೋಡಿದಾಗ ವಿಶಾಲವಾದವು. ಯುವಕ ಯಾರು ಕುತೂಹಲ ಮತ್ತು ವಿಸ್ಮಯದಿಂದ ತುಂಬಿದ ಅವನ ಧ್ವನಿಯಲ್ಲಿ ರಾಜವಿರಾಟನು ಗಟ್ಟಿಯಾಗಿ ಕೇಳಿದನು. ಅವನು ಬೇರೆ ಲೋಕದಿಂದ ಬಂದವನಂತೆ ಕಾಣುತ್ತಾನೆ. ನಮ್ಮ ಮೇಲೆರಿಳಿದ ಆಕಾಶದ ಅಸ್ತಿತ್ವ ಅವನ ಸಲಹೆಗಾರರು ಮತ್ತು ಪ್ರಜೆಗಳು ಅಪರಿಚಿತನ ನೋಟದಿಂದ ಅಷ್ಟೇ ಗೊಂದಲಕ್ಕೊಳಗಾದಂತೆ ನೋಡಿದರು. ಈ ನಿಗೂಢ ವ್ಯಕ್ತಿತ್ವದ ಗುರುತನ್ನು ಯೋಚಿಸುವಾಗ ರಾಜನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅಷ್ಟರಲ್ಲಿ ವೇಗವಾದ ಕಾಲುಗಳುಳ್ಳ ದೂತರ ಗುಂಪೊಂದು ರಾಜವಿರಾಟನಿಂದ ಸುದ್ದಿಯನ್ನು ಹೊತ್ತುಕೊಂಡು ಭೀಮನ ಪಕ್ಕಕ್ಕೆ ಬಂದಿತ್ತು. ಅವರು ರಾಜನ ಪ್ರಶ್ನೆಗಳನ್ನು ಮತ್ತು ಈ ಗಮನಾರ್ಹ ವ್ಯಕ್ತಿ ಯಾರೆಂದು ತಿಳಿಯುವ ಅವನ ಬಯಕೆಯನ್ನು ಅವನಿಗೆ ತಿಳಿಸಿದರು. ಭೀಮನು ಶ್ರದ್ಧೆಯಿಂದ ಆಲಿಸಿದನು. ಅವನು ಸಿಂಹಾಸನವನ್ನು ಸಮೀಪಿಸುತ್ತಿದ್ದಂತೆ ಅವನ ಕಣ್ಣುಗಳು ರಾಜನನ್ನು ಎಂದಿಗೂ ಬಿಡಲಿಲ್ಲ. ನಾನು ಒಬ್ಬ ಅಡುಗೆಯವನು. ಭೀಮನು ತನ್ನ ಆಳವಾದ ಮತ್ತು ಪ್ರತಿಧ್ವನಿಸುವ ಧ್ವನಿಯನ್ನು ಘೋಷಿಸಿದನು. ಓ ರಾಜನೇ, ನಾನು ನಿನ್ನ ಅಡುಗೆಮನೆಯಲ್ಲಿ ನನ್ನ ಸೇವೆಗಳನ್ನು ನೀಡಲು ಬಂದಿದ್ದೇನೆ. ಅವನ ಮಾತುಗಳು ಸರಳವಾಗಿದ್ದರೂ ಆತ್ಮವಿಶ್ವಾಸದಿಂದ ಕೂಡಿದ್ದವು ಮತ್ತು ಅವು ಅಧಿಕಾರದ ಭಾರವನ್ನು ಹೊತ್ತಿರುವಂತೆ ತೋರುತ್ತಿತ್ತು. ಅವನು ಭೀಮನನ್ನು ನೋಡುತ್ತಿರುವಾಗ ರಾಜನ ಅಭಿವ್ಯಕ್ತಿ ಸಂಶಯಾಸ್ಪದವಾಯಿತು. ಯಾವುದೇ ವಂಚನೆಯ ಸಂಕೇತವನ್ನು ಹುಡುಕುತ್ತಿತ್ತು. ಆದರೆ ನೀವು ಸಾಮಾನ್ಯ ಅಡುಗೆಯವರಲ್ಲ ಎಂದು ರಾಜನು ವಿನೋದದಿಂದ ಕೂಡಿದ ಧ್ವನಿಯಲ್ಲಿ ಹೇಳಿದನು. ನೀವು ಮನುಷ್ಯರ ನಗುವೆ ದೇವರಂತೆ ಹೊಳೆಯುತ್ತೀರಿ. ನಿಮ್ಮ ಸೌಂದರ್ಯ ಮತ್ತು ಶಕ್ತಿ ವಿಸ್ಮಯಕಾರಿಯಾಗಿದೆ. ಅಡುಗೆ ಮಾಡುವುದು ನಿಮ್ಮ ದರ್ಜೆಯ ವ್ಯಕ್ತಿಯ ಕೆಳಗೇರಿದೆ ಎಂದು ನಾನು ಹೆದರುತ್ತೇನೆ. ರಾಜನ ಮಾತುಗಳು ನಿಜವಾದ ಗೊಂದಲದಿಂದ ಕೂಡಿದ್ದವು ಮತ್ತು ಭೀಮನ ಪ್ರತಿಕ್ರಿಯೆ ಶೀಘ್ರವಾಗಿ ಬಂದಿತು. ನಾನು ಸೇವಕನಾಗಿದ್ದೇನೆ, ಓ ರಾಜನೇ. ಭೀಮನು ತನ್ನ ಧ್ವನಿಯಲ್ಲಿ ಅಚಲನಾಗಿ ಉತ್ತರಿಸಿದನು. ನನ್ನ ಕೌಶಲ್ಯಗಳು ಅಡುಗೆ ಮನೆಯಲ್ಲಿ ಮಾತ್ರವಲ್ಲ, ಯುದ್ಧದ ಕ್ಷೇತ್ರದಲ್ಲಿಯೂ ಇವೆ. ನಾನು ಸಿಂಹಗಳು ಮತ್ತು ಆನೆಗಳ ವಿರುದ್ಧ ಹೋರಾಡಿದ್ದೇನೆ ಮತ್ತು ನನ್ನ ಶಕ್ತಿ ಸಾಟಿಯಿಲ್ಲ. ಭೀಮನ ಮಾತುಗಳನ್ನು ಕೇಳುತ್ತಿದ್ದಂತೆ ರಾಜನ ಕಣ್ಣುಗಳು ವಿಶಾಲವಾದವು. ಅವನ ಮನಸ್ಸು ಅದರ ಪರಿಣಾಮಗಳೊಂದಿಗೆ ಓಡುತ್ತಿತ್ತು. ಕೊನೆಗೆ ರಾಜವಿರಾಟನು ತನ್ನ ತುಟಿಗಳ ಮೇಲೆ ನಗುತ್ತಿರುವ ಒಂದು ಸುಳಿವನ್ನು ತೋರಿಸುತ್ತಾ ಒಳ್ಳೆಯದು ಎಂದನು. ವಲ್ಲವನೇ, ನಿನಗೆ ಇಷ್ಟವಾದಂತೆ ನೀನು ಮಾಡಬಹುದು. ನೀನು ನನ್ನ ಅಡುಗೆ ಮನೆಯ ಮೇಲ್ವಿಚಾರಕನಾಗಿರಬೇಕು. ನಿನಗೆ ಬೇಕಾದ ವರಗಳನ್ನು ನಾನು ನಿನಗೆ ಕೊಡುತ್ತೇನೆ ಎಂದನು. ಆದ್ದರಿಂದ ಭೀಮನ ವೇಷವನ್ನು ಭದ್ರಪಡಿಸಲಾಯಿತು. ಕನಿಷ್ಠ ಸ್ವಲ್ಪ ಸಮಯದವರೆಗೆ ವಿರಾಟರ ರಾಜ್ಯದ ಗದ್ದಲದ ಬೀದಿಗಳಲ್ಲಿ ದ್ರೌಪದಿ ಎಂಬ ಯುವತಿಯೊಬ್ಬಳು ಉದ್ದೇಶರಹಿತವಾಗಿ ಅಲೆದಾಡಿದಳು. ಅವಳ ಉದ್ದವಾದ ಕಪ್ಪು ಕೂದಲನ್ನು ಅಚ್ಚುಕಟ್ಟಾದ ಗುಟ್ಟಿನಲ್ಲಿ ಕಟ್ಟಿಕೊಂಡಿದ್ದಳು. ಅವಳು ಒರಟಾದ ಆದರೆ ಸೊಗಸಾದ ಬಟ್ಟೆಯನ್ನು ಧರಿಸಿದ್ದಳು ಮತ್ತು ಅವಳ ಸೌಂದರ್ಯವನ್ನು ನಿರಾಕರಿಸಲಾಗದು. ಅವಳ ಕಣ್ಣುಗಳು ದಯೆಯಿಂದ ಹೊಳೆಯುತ್ತಿದ್ದವು ಮತ್ತು ಅವಳ ನಗು ಕೋಣೆಗಳ ಕತ್ತಲನ್ನೂ ಸಹ ಬೆಳಗಿಸುತ್ತಿತ್ತು. ಅವಳು ನಡೆಯುತ್ತಿದ್ದಾಗ ಅವಳ ಹೊಳಪಿನಿಂದ ಮಂತ್ರಮುಗ್ಧರಾದ ಪುರುಷರು ಮತ್ತು ಮಹಿಳೆಯರು ಅವಳನ್ನು ನೋಡುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವರು ಈ ಸಾಮಾನ್ಯ ಮಹಿಳೆಯಲ್ಲ ಎಂದು ಅರಿತುಕೊಂಡು ಎಚ್ಚರಿಕೆಯಿಂದ ಅವಳ ಬಳಿಗೆ ಬಂದರು. ಕುತೂಹಲದಿಂದ ತುಂಬಿದ ಅವರ ಧ್ವನಿಗಳಿಂದ ಅವರು ಕೇಳಿದರು. ದ್ರೌಪದಿ ವಿನಮ್ರವಾಗಿ ಉತ್ತರಿಸಿದರು, ನಾನು ಸೈರಿಂದ್ರಿ, ಹೊಸ ಮನೆ ಮತ್ತು ಸೇವೆ ಮಾಡಲು ಅವಕಾಶವನ್ನು ಬಯಸುವ ದಾಸಿ. ಅರಮನೆಯ ಬಾಲ್ಕನಿಯಿಂದ ಹೊರಗೆ ನೋಡುತ್ತಿರುವಾಗ ರಾಜ್ಯದ ರಾಣಿಯಾದ ಸುದೇಶ್ಗಳು ದ್ರೌಪದಿಗೆ ಅಪ್ಪಳಿಸಿದರು. ಆ ಯುವತಿಯ ಬೆರಗುಗೊಳಿಸುವ ಸೌಂದರ್ಯ ಮತ್ತು ಸಾಮರಸ್ಯದಿಂದ ಅವಳು ದಿಗ್ಭ್ರಮೆಗೊಂಡಳು. ಸುದೇಶ್ನು ತನ್ನ ಕಣ್ಣುಗಳು
ಒಳಸಂಚಿನಿಂದ ಹೊಳೆಯುತ್ತಿದ್ದ ದ್ರೌಪದಿಯನ್ನು ತನ್ನ ಬಳಿಗೆ ಕರೆದೊಯ್ಯಲಿ. ಓ ಸುಂದರಿಯೇ, ನಿಜವಾಗಿಯೂ ನೀನು ಯಾರು? ನೀನು ಕೇವಲ ಒಬ್ಬ ಸಾಮಾನ್ಯ ದಾಸಿಯಾಗಲು ಸಾಧ್ಯವಿಲ್ಲ. ನಿನ್ನ ಗುಣಲಕ್ಷಣಗಳು ದೇವತೆಯ ಲಕ್ಷಣಗಳಾಗಿವೆ. ನಿನ್ನ ಚರ್ಮವು ಹುಣ್ಣಿಮೆಯಂತಿದೆ. ನಿನ್ನ ಕಣ್ಣುಗಳು ಶರತ್ಕಾಲದ ಕಮಲವನ್ನು ಹೋಲುತ್ತವೆ ಮತ್ತು ನಿನ್ನ ಕೂದಲು ರಾತ್ರಿ ಆಕಾಶದಷ್ಟು ಕಪ್ಪಾಗಿರುತ್ತದೆ ಎಂದು ಸುದೇಶ್ನ ಹೇಳಿದಳು. ದ್ರೌಪದಿಯು ಮಂದವಾಗಿ ಮುಗುಳ್ನಕ್ಕಳು. ಅವಳ ಧ್ವನಿಯು ಪಿಸುಗುಟ್ಟುವಷ್ಟು ದೊಡ್ಡದಾಗಿತ್ತು. ನಾನು ಒಬ್ಬ ವಿನಮ್ರ ಸೇವಕ, ನನ್ನ ರಾಣಿ. ನಾನು ಹಿಂದೆ ಅನೇಕ ಕುಲೀನ ಮಹಿಳೆಯರನ್ನು ಸೇವಿಸಿದ್ದೆ. ಸತ್ಯಭಾಮ, ಕೃಷ್ಣನ ನೆಚ್ಚಿನ ರಾಣಿ, ನನಗೆ ಕೂದಲು ಉಡುಗೆ ಮಾಡುವುದು ಮತ್ತು ಮಲ್ಲಿಗೆ ಮತ್ತು ಕಮಲದಂತಹ ಹೂವುಗಳಿಂದ ಪರಿಮಳಯುಕ್ತ ಹೂಮಾಲೆಗಳನ್ನು ತಯಾರಿಸುವುದು ತಿಳಿದಿದೆ. ಸುದೇಶ್ನಳ ಕಣ್ಣುಗಳು ಕಿರಿದಾದವು. ಅವಳ ಮನಸ್ಸು ಸಾಧ್ಯತೆಗಳಿಂದ ಓಡುತ್ತಿತ್ತು. ನಾನು ನಿನ್ನನ್ನು ನನ್ನ ಮನೆಗೆ ಕರೆದೊಯ್ಯುತ್ತೇನೆ, ಅವಳು ಕೊನೆಗೆ ಹೇಳಿದಳು. ಆದರೆ ನಾನು ರಾಜನ ಸಲುವಾಗಿ ಹೆದರುತ್ತೇನೆ. ಅವನು ಉತ್ಸಾಹದಿಂದ ಕೂಡಿದ ಮನುಷ್ಯನಾಗಿದ್ದಾನೆ ಮತ್ತು ನಿಮ್ಮ ಸೌಂದರ್ಯವು ಅವನಿಗೆ ವಿರೋಧಿಸಲು ತುಂಬಾ ದೊಡ್ಡ ಪ್ರಲೋಭನೆಯಾಗಬಹುದು. ದ್ರೌಪದಿ ತನ್ನ ಅಭಿವ್ಯಕ್ತಿಯನ್ನು ಗಮನದಿಂದ ಆಲಿಸಿದಳು. ಪ್ರಶಾಂತಳಾಗಿದ್ದಳು. ನನ್ನ ರಾಣಿಯೇ, ಹೆದರಬೇಡ ಎಂದಳು. ನನ್ನನ್ನು ಹಾನಿಯಿಂದ ರಕ್ಷಿಸುವ ನನ್ನ 5 ಗಂಧರ್ವ ಗಂಡಂದಿರಿಗೆ ನಾನು ಬದ್ಧಳಾಗಿದ್ದೇನೆ. ಅವರಿಂದ ನನ್ನನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಾನು ಸಾಮಾನ್ಯ ಮಹಿಳೆಯಂತೆ ನನ್ನನ್ನು ಯಾವುದೇ ಪುರುಷನು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಸುದೇಶ್ನಾಳ ಮುಖವು ಮೃದುಗೊಂಡಿತ್ತು ಮತ್ತು ಅವಳು ದಯೆಯಿಂದ ತಲೆಯಾಡಿಸಿದಳು. ಸರಿ, ಹಾಗಾದರೆ ನೀವು ನಮ್ಮ ಮನೆಗೆ ಸೇರಬಹುದು. ಆದರೆ ಒಂದು ಷರತ್ತಿನ ಮೇಲೆ, ನೀವು ಇನ್ನೊಬ್ಬರು ತಿಂದ ಆಹಾರವನ್ನು ಎಂದಿಗೂ ಮುಟ್ಟಬಾರದು, ಅಥವಾ ನಾನು ಅಥವಾ ನನ್ನ ದಾಸಿಯನ್ನು ಹೊರತುಪಡಿಸಿ ಯಾರ ಪಾದಗಳನ್ನು ತೊಳೆಯಬಾರದು. ಆದ್ದರಿಂದ ದ್ರೌಪದಿ ವಿರಾಟನ ರಾಜ್ಯದಲ್ಲಿ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಿದಳು. ಅವಳ ರಹಸ್ಯಗಳು ಅವಳ ನಿಜವಾದ ಸ್ವಭಾವವನ್ನು ತಿಳಿದಿಲ್ಲದ ಎಲ್ಲರಿಗೂ ಮರೆಮಾಚಲ್ಪಟ್ಟವು. ಜನಜಂಗುಳಿಯಿಂದ ಕೂಡಿದ ವಿರಾಟ ನಗರದಲ್ಲಿ ನೆರಳಿನಿಂದ ಒಂದು ನಿಗೂಢ ವ್ಯಕ್ತಿ ಹೊರಹೊಮ್ಮಿದನು. ದರಕಾಯಿದವನ ಉಡುಪನ್ನು ಧರಿಸಿ ಮತ್ತು ಹಳ್ಳಿಗಾಡಿನ ಉಪಭಾಷೆಯೊಂದಿಗೆ ಮಾತನಾಡುತ್ತಾ ಸಹದೇವನು ರಾಜಮನೆತನದ ಕೌಪೆನ್ಗೆ ತೆರಳಿದನು. ಜನರ ನಡುವೆ ಗುಳಿಯಂತೆ ಹೊಳೆಯುತ್ತಿದ್ದ ಅಪರಿಚಿತನ ಭವ್ಯ ಉಪಸ್ಥಿತಿಯಿಂದ ರಾಜವಿರಾಟನು ಆಶ್ಚರ್ಯಚಕಿತನಾದ ಸಹದೇವನನ್ನು ತನ್ನ ಮುಂದೆ ಕರೆತರಲು ಅವನು ತನ್ನ ಕಾವಲುಗಾರರನ್ನು ಕರೆದನು. ಯುವಕನು ಅರಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ವಿರಾಟನ ಕುತೂಹಲವು ಹೆಚ್ಚಾಯಿತು. ನೀನು ಯಾರಿಗೆ ಸೇರಿದವನು ಎಂದು ಆಶ್ಚರ್ಯದಿಂದ ತುಂಬಿದ ಅವನ ಧ್ವನಿಯಲ್ಲಿ ಕೇಳಿದ. ನೀನು ಎಲ್ಲಿಂದ ಬಂದೆ? ಏನು ಕೆಲಸ ಹುಡುಕುತ್ತಿದ್ದೀಯಾ? ನಾನು ನಿನ್ನನ್ನು ಹಿಂದೆಂದೂ ನೋಡಿಲ್ಲ. ರಾಜನ ಕಣ್ಣುಗಳು ಕಿರಿದಾದವು. ಸಹದೇವನ ಒರಟಾದ ಲಕ್ಷಣಗಳಲ್ಲಿ ವಂಚನೆಯ ಯಾವುದೇ ಚಿಹ್ನೆಯನ್ನು ಹುಡುಕುತ್ತಿದ್ದವು. ಸಹದೇವನು ಎತ್ತರವಾಗಿ ನಿಂತನು. ಅವನ ಆಳವಾದ ಧ್ವನಿಯು ಗುಡುಗಿನಂತೆ ಗುಡುಗುತ್ತಾ ಉತ್ತರಿಸಿದನು. ನಾನು ಅರಿಷ್ಟನೇಮಿ ಹುಟ್ಟಿನಿಂದ ಒಬ್ಬ ವೈಶ್ಯ. ನಾನು ಕುರುರಾಜಕುಮಾರರಿಂದ, ಪಾಂಡುನ ಪುತ್ರರಿಂದ ಗೋವುಗಾರನಾಗಿ ಕೆಲಸ ಮಾಡುತ್ತಿದ್ದೆ. ಆದರೆ ಈಗ ನಾನು ಅವರೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿದ್ದೇನೆ ಮತ್ತು ಹೊಸ ಸೇವೆಯನ್ನು ಹುಡುಕುತ್ತಿದ್ದೇನೆ. ಅವರು ಎಲ್ಲಿದ್ದಾರೆಂದು ನನಗೆ ತಿಳಿದಿಲ್ಲ ಮತ್ತು ಯಾರ ಸೇವೆಯನ್ನೂ ಪ್ರವೇಶಿಸಲು ನಾನು ಹೆದರುತ್ತೇನೆ. ಆದರೆ ನಿನ್ನದು ಮಹಾನ್ ರಾಜ. ಅವನ ಮಾತುಗಳು ಪ್ರಾಮಾಣಿಕತೆಯಿಂದ ಕೂಡಿದವು ಮತ್ತು ವಿರಾಟನು ಈ ಅಪರಿಚಿತನಿಗೆ ಕಣ್ಣನ್ನು ಭೇಟಿಯಾಗುವುದಕ್ಕಿಂತ ಹೆಚ್ಚು ಇದೆ ಎಂದು ಅರಿತನು. ಸಹದೇವನನ್ನು ಪರೀಕ್ಷಿಸುವಾಗ ರಾಜನ ಅಭಿವ್ಯಕ್ತಿ ಚಿಂತನಶೀಲವಾಯಿತು. ನೀನು ಬ್ರಾಹ್ಮಣನಾಗಿರಬೇಕು ಅಥವಾ ಕ್ಷತ್ರಿಯನಾಗಿರಬೇಕು. ಅವನು ಗಟ್ಟಿಯಾಗಿ ಯೋಚಿಸಿದ. ನಿನ್ನ ನಡವಳಿಕೆಯು ನಿನ್ನನ್ನು ಭೂಮಿಯ ಒಡೆಯನೆಂದು ಸೂಚಿಸುತ್ತದೆ. ನಿಜವಾಗಿ ಹೇಳು, ನಿನ್ನ ನಿಜವಾದ ಸ್ವಭಾವವೇನು? ವಿರಾಟನ ಮಾತುಗಳು ವಿನೋದದಿಂದ ಕೂಡಿದವು, ಆದರೆ ಅನುಮಾನದ ಸೂಚನೆಯೂ ಆಗಿವೆ. ಸಹದೇವ ವ್ಯಂಗ್ಯವಾಗಿ ಮುಗುಳ್ನಕ್ಕನು. ಅವನ ಕಣ್ಣುಗಳು
ಬೆಳಕಿನಲ್ಲಿ ಮಿನುಗುತ್ತಿದ್ದವು. ನಾನು ಕೇವಲ ವಿನಮ್ರ ವೈಶ್ಯನಾಗಿದ್ದೇನೆ, ಅವನು ಹೇಳಿದನು. ಆದರೂ ನಾನು ನನ್ನ ನಿಲುವನ್ನು ಮೀರಿದ ಜ್ಞಾನವನ್ನು ಹೊಂದಿದ್ದೇನೆ. ನಾನು ಗುರು ರಾಜಕುಮಾರರ ವಿಶಾಲವಾದ ಹಿಂದುಗಳಿಗೆ ಒಲವು ತೋರಿದ್ದೇನೆ, ಮತ್ತು ಜನರು ನನ್ನನ್ನು ತಂತ್ರೀಪಾಲ ಎಂದು ತಿಳಿದಿದ್ದಾರೆ. ನಾನು 10 ಯೋಜನೆಗಳಲ್ಲಿ ಎಲ್ಲಾ ಜಾನುವಾರುಗಳ ಪ್ರಸ್ತುತ, ಹಿಂದಿನ ಮತ್ತು ಭವಿಷ್ಯವನ್ನು ಗ್ರಹಿಸಬಲ್ಲೆ. ಸಂತಾನೋತ್ಪತ್ತಿ ಮತ್ತು ರೋಗ ತಡೆಗಟ್ಟುವಲ್ಲಿ ನನ್ನ ಕೌಶಲ್ಯಗಳು ಪ್ರಸಿದ್ಧವಾಗಿವೆ, ಮತ್ತು ಬಂಜರು ಮಹಿಳೆಯರಿಗೆ ಫಲವತ್ತತೆಯನ್ನು ನೀಡುವ ಮಂಗಳಕರ ಗೂಳಿಗಳನ್ನು ಗುರುತಿಸುವ ಮಾರ್ಗಗಳನ್ನು ಸಹ ನಾನು ಕಂಡುಕೊಂಡಿದ್ದೇನೆ. ಸಹದೇವನು ಮಾತನಾಡುವಾಗ ವಿರಾಟನ ಕಣ್ಣುಗಳು ವಿಸ್ಮಯದಿಂದ ಅಗಲವಾದವು. ಅವನ ಧ್ವನಿಯು ರಾಜನ ಸುತ್ತಲೂ ಆಶ್ಚರ್ಯದ ಮಂತ್ರವನ್ನು ಹೆಣೆಯಿತು. ನನ್ನ ಬಳಿ 1,00,000 ಗೂಬೆಗಳಿವೆ, ಅವನು ಅಂತಿಮವಾಗಿ ಘೋಷಿಸಿದನು. ಅವರೆಲ್ಲರ ಉಸ್ತುವಾರಿಯನ್ನು ವಹಿಸಿಕೊಳ್ಳಿ, ಮತ್ತು ಅವರು ನಿಮ್ಮ ಆರೈಕೆಯಲ್ಲಿ ಅಭಿವೃದ್ಧಿ ಹೊಂದಲಿ. ಈ ಮಾತುಗಳೊಂದಿಗೆ ವಿರಾಟನು ಸಹದೇವನಿಗೆ ತನ್ನ ದೊಡ್ಡ ಹಿಂದುಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ವಹಿಸಿಕೊಟ್ಟನು. ದಿನಗಳು ಉರುಳಿದಂತೆ ಸಹದೇವನು ತನ್ನನ್ನು ತಾನು ಅಸಾಧಾರಣ ಆರೈಕೆದಾರನೆಂದು ಸಾಬೀತುಪಡಿಸಿಕೊಂಡನು. ಜಾನುವಾರುಗಳನ್ನು ಸಮೃದ್ಧಿಯತ್ತ ಮುನ್ನಡೆಸಿದನು. ವಿರಾಟನಿಗೆ ತಿಳಿಯದೆ ಆ ಯುವಕನು ಬೇರೆ ಯಾರೂ ಅಲ್ಲ, 5 ಪಾಂಡವ ಸಹೋದರರಲ್ಲಿ ಒಬ್ಬನಾಗಿದ್ದನು. ಯುಧಿಷ್ಠಿರನ ನಿಷ್ಠಾವಂತ ಸಹೋದರ ಮತ್ತು ವಿಶ್ವಾಸಪಾತ್ರನಾಗಿದ್ದನು. ಆದರೂ ಈ ಹೊಸ ವೇಷದಲ್ಲಿ ಅವನು ತನ್ನ ದತ್ತು ಪಡೆದ ಜನರ ನಡುವೆ ಸಂತೋಷದಿಂದ ವಾಸಿಸುತ್ತಿದ್ದನು. ಅವನ ನಿಜವಾದ ಗುರು ವಿರಾಟರ ಗಲಭೆಯ ಸಾಮ್ರಾಜ್ಯದಲ್ಲಿ ನೆರಳಿನಿಂದ ಒಂದು ಭವ್ಯವಾದ ವ್ಯಕ್ತಿತ್ವ ಹೊರಹೊಮ್ಮಿತು. ಪೂಜ್ಯ ಕಥೆಗಾರನಾದ ವೈಶಂಪಾಯನನು ಅವನನ್ನು ಗಾತ್ರದಲ್ಲಿ ಅಗಾಧ ಮತ್ತು ಸೌಂದರ್ಯದಲ್ಲಿ ಸೊಗಸಾದ, ಸಾಮಾನ್ಯವಾಗಿ ಮಹಿಳೆಯರಿಗಾಗಿ ಮೀಸಲಾಗಿರುವ ಆಭರಣಗಳಿಂದ ಅಲಂಕರಿಸಿದ್ದ ಎಂದು ವಿವರಿಸಿದ್ದಾನೆ. ಅವನ ಉದ್ದವಾದ ಹರಿಯುವ ಕೂದಲು ಆನೆಯ ಮಣಿಯಂತೆ ಅವನ ಕುತ್ತಿಗೆಯ ಸುತ್ತಲೂ ನೃತ್ಯ ಮಾಡಿತು. ಆದರೆ ಚಿನ್ನದಿಂದ ಆವೃತವಾದ ಅವನ ಶಂಖದ ಬ್ರೇಸ್ಲೆಟ್ಗಳು ಅವನ ತೋಳುಗಳ ಮೇಲೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಅವನು ಅರಮನೆಯನ್ನು ಸಮೀಪಿಸುತ್ತಿದ್ದಂತೆ ಅವನ ಪಾದಗಳ ಕೆಳಗೆ ನೆಲವು ನಡುಗುತ್ತಿತ್ತು. ರಾಜ ವಿರಾಟನ ಗಮನವನ್ನು ಸೆಳೆಯಿತು. ನ್ಯಾಯಯುತ ಮತ್ತು ಬುದ್ಧಿವಂತ ಆಡಳಿತಗಾರನಾದ ರಾಜನು ಈ ಹೊಸಬರನ್ನು ಕಂಡು ದಿಗ್ಭ್ರಮೆಗೊಂಡನು. ಈ ವ್ಯಕ್ತಿ ಯಾರು ಎಂದು ಅವನು ತನ್ನ ಆಸ್ಥಾನಿಕರನ್ನು ಕೇಳಿದನು. ಆದರೆ ಯಾರೊಬ್ಬರಿಗೂ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅಪರಿಚಿತನ ಅಸಾಧಾರಣ ನೋಟವನ್ನು ನೋಡಿದಾಗ ರಾಜನ ಕುತೂಹಲವು ಆಶ್ಚರ್ಯಚಕಿತವಾಯಿತು. ಅವನು ಆಕಾಶ ಮತ್ತು ಭೂಮಿಯ 2 ರೀತಿಯವನಂತೆ ಕಾಣುತ್ತಿದ್ದನು. ಆನೆಗಳ ಹಿಂದಿನ ನಾಯಕನನ್ನು ನೆನಪಿಸುವ ಕಪ್ಪು ಬಣ್ಣವನ್ನು ಹೊಂದಿದ್ದನು. ನಿಗೂಢ ವ್ಯಕ್ತಿಯನ್ನು ಉದ್ದೇಶಿಸಿ ಮಾತನಾಡುವಾಗ ವಿರಾಟನ ಕಣ್ಣುಗಳು ಮನರಂಜನೆ ಮತ್ತು ಕಾಳಜಿಯ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ನಿನಗೆ ದೇವರಂತೆ ದೊಡ್ಡ ಶಕ್ತಿ ಇದೆ ಎಂದು ಅವನು ಹೇಳಿದನು. ನಿನ್ನ ಯೌವನ ಮತ್ತು ಕಪ್ಪು ಬಣ್ಣವು ನಿನ್ನನ್ನು ಆನೆಯ ನಾಯಕನಂತೆ ಮಾಡುತ್ತದೆ. ನಿನ್ನ ಆಭರಣಗಳು ಮತ್ತು ಹುಮಾಲೆಗಳು ಯೋಧನನ್ನು ಸೂಚಿಸುತ್ತವೆ. ಆದರೆ ನಿನ್ನ ಸೌಂದರ್ಯವು ಮಹಿಳೆಯ ಸೌಂದರ್ಯವಾಗಿದೆ. ನಾನು ವಯಸ್ಸಾದವನಾಗಿದ್ದೇನೆ ಮತ್ತು ದಣಿದಿದ್ದೇನೆ. ಬಹುಶಃ ನೀನು ನನ್ನ ಮಗನಾಗಿರಬಹುದು ಅಥವಾ ನನ್ನ ಸ್ಥಾನದಲ್ಲಿ ಆಳಬಹುದು. ರಾಜನ ಮಾತುಗಳು ಆತಂಕದ ಸುಳಿವನ್ನು ಹೊಂದಿದ್ದವು. ಈ ಅಪರಿಚಿತನು ಸಾಮಾನ್ಯ ಮನುಷ್ಯನಲ್ಲ ಎಂದು ಅವನು ಅರಿತುಕೊಂಡನು. ದಂತಕಥೆಯ ಯೋಧನಾದ ಅರ್ಜುನನು ತನ್ನ ವೇಷದ ಹಿಂದಿನಿಂದ ಮುಂದೆ ಹೆಜ್ಜೆ ಹಾಕಿದನು. ನಾನು ಹಾಡುತ್ತೇನೆ, ನೃತ್ಯ ಮಾಡುತ್ತೇನೆ ಮತ್ತು ವಾದ್ಯಗಳನ್ನು ನುಡಿಸುತ್ತೇನೆ. ಅವನು ತನ್ನ ಧ್ವನಿಯನ್ನು ರೇಷ್ಮೆಯಂತೆ ಮೃದುವಾಗಿ ಹೇಳಿದನು. ನಾನು ನೃತ್ಯ ಮತ್ತು ಹಾಡಿನಲ್ಲಿ ನಿಪುಣನಾಗಿದ್ದೇನೆ. ಓ ಮನುಷ್ಯರ ಒಡೆಯನೇ, ನಿನ್ನ ಮಗಳಾದ ಉತ್ತರವನ್ನು ಕಲಿಸಲು ನನ್ನನ್ನು ನಿಯೋಜಿಸು. ವಿರಾಟನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಆದರೆ ಅರ್ಜುನನು ಮುಂದುವರಿಸಿದನು, ನನ್ನ ರೂಪವು ಮಹಿಳೆಯ ರೂಪವಾಗಿದೆ. ಭನ್ನಲ ನನಗೆ ತಂದೆ ಅಥವಾ ತಾಯಿ ಇಲ್ಲ. ನನ್ನ ಕಥೆಯನ್ನು ತಿಳಿದುಕೊಳ್ಳುವುದರಿಂದ
ನಿನಗೆ ಏನು ಪ್ರಯೋಜನ? ರಾಜನ ಮುಖವು ಮೃದುಗೊಂಡಿತು ಮತ್ತು ಅವನು ದಯೆಯಿಂದ ತಲೆಯಾಡಿಸಿದನು. ಚೆನ್ನಾಗಿದೆ. ವಿರಾಟ ಹೇಳಿದ, ನನ್ನ ಮಗಳು ಮತ್ತು ಅವಳ ಸ್ನೇಹಿತರಿಗೆ ನೃತ್ಯ ಕಲೆಯನ್ನು ಕಲಿಸು. ಆದರೆ ಓ ಬೃಹನ್ನಲ, ಅಂತರ ಕೆಲಸದಲ್ಲಿ ನಿನ್ನ ಪ್ರತಿಭೆ ವ್ಯರ್ಥವಾಗುತ್ತದೆ. ನೀನು ಸಮುದ್ರದಿಂದ ಸುತ್ತುವರಿದ ಇಡೀ ಭೂಮಿಯನ್ನು ಆಳಲು ಅರ್ಹನಾಗಿದ್ದೀಯಾ. ಅರ್ಜುನನು ಕೃತಜ್ಞತೆಯಿಂದ ತಲೆ ಬಾಗಿದನು. ಆದರೆ ರಾಜನ ಮಾತುಗಳು ಕೇವಲ ಹೊಗಳಿಕೆಯಲ್ಲ. ಅವನು ನಿಜವಾಗಿಯೂ ಅಪರಿಚಿತನ ಸಾಮರ್ಥ್ಯಗಳಿಂದ ಪ್ರಭಾವಿತನಾಗಿದ್ದನು ಮತ್ತು ಶ್ರೇಷ್ಠತೆಯ ಸಾಮರ್ಥ್ಯವನ್ನು ಕಂಡನು. ರಾಜನು ತನ್ನ ಸಲಹೆಗಾರರೊಂದಿಗೆ ಸಮಾಲೋಚಿಸಿದನು ಮತ್ತು ಬೃಹನ್ನಲನನ್ನು ಮಹಿಳೆಯರು ಪರೀಕ್ಷಿಸಬೇಕು ಎಂದು ಸಂದೇಶ ಕಳುಹಿಸಿದನು. ಅವರು ಕಂಡುಕೊಂಡರು, ಅವನು ಶಾಶ್ವತ ಅರ್ಥದಲ್ಲಿ ನಪುಂಸಕನಾಗಿದ್ದಾನೆ. ವಿಚಲಿತರಾಗದೆ ವಿರಾಟನು ಅವನನ್ನು ಉತ್ತರನ ಅಪಾರ್ಟ್ಮೆಂಟ್ಗೆ ಕಳುಹಿಸಲು ಆದೇಶಿಸಿದನು. ಅಲ್ಲಿ ಅರ್ಜುನನು ರಾಜಕುಮಾರಿ ಮತ್ತು ಅವಳ ಸಹಚರರಿಗೆ ಹಾಡುವ ಕಲೆ ಮತ್ತು ವಾದ್ಯ ಸಂಗೀತವನ್ನು ಕಲಿಸಲು ಪ್ರಾರಂಭಿಸಿದನು. ದಿನಗಳು ಉರುಳಿದಂತೆ ಬೃಹನ್ನಲ ಅಥವಾ ವೇಷಧಾರಿ ಅರ್ಜುನನು ತನ್ನ ದಯೆ, ತಾಳ್ಮೆ ಮತ್ತು ಅಸಾಧಾರಣ ಪ್ರತಿಭೆಯಿಂದ ರಾಜಮನೆತನದ ಹೃದಯಗಳನ್ನು ಗೆದ್ದನು. ಮತ್ಸ್ಯ ಸಾಮ್ರಾಜ್ಯದಲ್ಲಿ ದಿಗಂತದಿಂದ ಒಂದು ಭವ್ಯವಾದ ವ್ಯಕ್ತಿ ಹೊರಹೊಮ್ಮಿದನು. ಅವನ ಉಪಸ್ಥಿತಿಯು ಮೋಡಗಳ ಮೂಲಕ ಒಡೆಯುವ ಸೂರ್ಯನಂತೆ ಹೊರಹೊಮ್ಮಿತು. ನಂತರ ಈ ಕಥೆಯನ್ನು ವಿವರಿಸುವ ಋಷಿಯಾದ ವೈಶಂಪಾಯನನು ರಾಜನ ಪರಿಚಾರಕರು ಹೊಸಬರನ್ನು ತಮ್ಮ ಯಜಮಾನನತ್ತ ತೋರಿಸುವುದನ್ನು ವೀಕ್ಷಿಸಿದನು. ಅಪರಿಚಿತನ ಆಕರ್ಷಕ ನೋಟ ಮತ್ತು ಅರಮನೆಯ ಮೈದಾನದಲ್ಲಿ ಮೇಯುತ್ತಿದ್ದ ಕುದುರೆಗಳ ಬದಿಗಿನ ಅವನ ತೀವ್ರ ಆಸಕ್ತಿಯಿಂದ ರಾಜನಾದ ವಿರಾಟನು ಕುತೂಹಲಗೊಂಡನು. ವಿರಾಟನು ತನ್ನ ಸಲಹೆಗಾರರನ್ನು ಕರೆದು ಆ ನಿಗೂಢ ವ್ಯಕ್ತಿಯನ್ನು ತನ್ನ ಬಳಿಗೆ ಕರೆತರುವಂತೆ ಕೇಳಿಕೊಂಡನು. ಯುವಕನು ಸಮೀಪಿಸುತ್ತಿದ್ದಂತೆ ಅವನು ಗೌರವಯುತವಾಗಿ ತಲೆಬಾಗಿದನು ಮತ್ತು ರಾಜನನ್ನು ಶುಭಾಶಯದ ಮಾತುಗಳಿಂದ ಸ್ವಾಗತಿಸಿದನು. ಓ ರಾಜನೇ, ನಿನಗೆ ಜಯವಾಗಲಿ ಮತ್ತು ನಿನ್ನ ರಾಜ್ಯವು ಅಭಿವೃದ್ಧಿ ಹೊಂದಲಿ ಎಂದು ಹೇಳಿದನು. ಅಪರಿಚಿತನ ಆತ್ಮವಿಶ್ವಾಸದ ನಡವಳಿಕೆಯನ್ನು ಆತ ಸ್ವೀಕರಿಸಿದಾಗ ರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ನನಗೆ ಹೇಳು, ನೀನು ಯಾರು? ಕುತೂಹಲ ಮತ್ತು ಮನರಂಜನೆಯ ಮಿಶ್ರಣದಿಂದ ಕೂಡಿದ್ದ ಅವನ ಧ್ವನಿಯಲ್ಲಿ ವಿರಾಟ ಕೇಳಿದ, ನಿನಗೆ ಕುದುರೆಗಳ ಬಗ್ಗೆ ಆಳವಾದ ತಿಳುವಳಿಕೆಯಿದೆ. ನೀನು ಅವ ಒಡೆಯನಾಗಲು ಜನಿಸಿದನೆಂದು ತೋರುತ್ತದೆ. ಯುವಕನು ತನ್ನನ್ನು ಪಂಚಾಲ ರಾಜ್ಯದ ನುರಿತ ಕುದುರೆ ಸವಾರನಾದ ನಕುಲ ಎಂದು ಪರಿಚಯಿಸಿಕೊಂಡು ವಿನಮ್ರವಾಗಿ ನಕ್ಕನು. ತಾನು ಒಮ್ಮೆ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನ ಅಡಿಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ಕುದುರೆ ಸಾಕಣೆ ಮತ್ತು ತರಬೇತಿಯಲ್ಲಿ ತನ್ನ ಪರಿಣತಿಗೆ ಹೆಸರುವಾಸಿಯಾಗಿದ್ದೇನೆ ಎಂದು ಹೇಳಿಕೊಂಡನು. ನಕುಲನು ಯುಧಿಷ್ಠಿರನ ಸೇವೆಯಲ್ಲಿ ತನ್ನ ಕಾರ್ಯಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ವಿರಾಟನ ಕಣ್ಣುಗಳು ಸಂತೋಷದಿಂದ ಅಗಲವಾದವು. ನಾನು ಅತ್ಯಂತ ಕ್ರೂರವಾದ ಕುದುರೆಗಳನ್ನು ಸಹ ನಿಗ್ರಹಿಸಬಲ್ಲೆ, ಅವನು ಹೆಮ್ಮೆಯಿಂದ ಹೇಳಿದನು. ಮತ್ತು ನನ್ನ ವಿಧಾನಗಳು ಎಷ್ಟು ಸೌಮ್ಯವಾಗಿವೆಯೆಂದರೆ ನನ್ನ ಆರೈಕೆಯಲ್ಲಿರುವ ಯಾವುದೇ ಪ್ರಾಣಿಯೂ ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ ಅಥವಾ ದುರ್ಬಲಗೊಳ್ಳುವುದಿಲ್ಲ. ನಕುಲನ ಮಾತುಗಳಿಂದ ಮಂತ್ರಮುಗ್ಧರಾದ ರಾಜನು ಅವನನ್ನು ತನ್ನ ರಾಜ ಕುದುರೆ ಸವಾರನನ್ನಾಗಿ ನೇಮಿಸಲು ಸ್ಥಳದಲ್ಲೇ ನಿರ್ಧರಿಸಿದನು. ನಕುಲನು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಾಗ ವಿರಾಟನು ಅವನಿಗೆ ಉಡುಗೊರೆಗಳು ಮತ್ತು ಸವಲತ್ತುಗಳನ್ನು ನೀಡಿದನು. ಅವನು ತನ್ನ ಸಂಪೂರ್ಣ ಕುದುರೆಯ ಆರೈಕೆಯನ್ನು ಅವನಿಗೆ ಒಪ್ಪಿಸುವ ಭರವಸೆ ನೀಡಿದನು ಮತ್ತು ಅರಮನೆಯೊಳಗೆ ವಿಶಾಲವಾದ ವಸತಿಗೃಹಗಳನ್ನು ಸಹ ನೀಡಿದನು. ಆದರೆ ಈ ಗೌರವಗಳನ್ನು ಸ್ವೀಕರಿಸುವ ಮೊದಲು ನಕುಲನು ಒಂದು ರಹಸ್ಯವನ್ನು ಬಹಿರಂಗಪಡಿಸಲು ಅನುಮತಿ ಕೇಳಿದನು. ಅವನು ಯುಧಿಷ್ಠಿರನಂತೆಯೇ ಅಡಗಿಕೊಂಡಿದ್ದನು ಮತ್ತು ಅವರ ಶತ್ರುಗಳಿಂದ ಆಶ್ರಯ ಪಡೆಯಲು ಮತ್ಸ್ಯಕ್ಕೆ ಬಂದಿದ್ದಾನೆ. ಅಷ್ಟೊಂದು ಜೀವನ ಮತ್ತು ಚೈತನ್ಯದಿಂದ ತುಂಬಿದ ಯುವಕನು ವಾಸ್ತವವಾಗಿ ಪಾಂಡವ ಸಹೋದರರಲ್ಲಿ ಒಬ್ಬನೆಂದು ಅರಿತುಕೊಂಡ ವಿರಾಟನ ಅಭಿವ್ಯಕ್ತಿ ತಿಳುವಳಿಕೆಯಿಂದ ಮೃದುಗೊಂಡಿತು. ಅವನು ನಕುಲನ ಶೌರ್ಯವನ್ನು ಹೊಗಳಿದನು ಮತ್ತು ರಾಜಮನೆತನದ ಬಲೆಯಿಂದ ದೂರವಿರುವ ಕಾಡಿನಲ್ಲಿ ಸರಳ ಜೀವನವನ್ನು ನಡೆಸುತ್ತಿರಬೇಕು
ಎಂದು ಭಾವಿಸಿದ ಯುಧಿಷ್ಠಿರನ ಯೋಗಕ್ಷೇಮವನ್ನು ಕೇಳಿದನು. ದಿನಗಳು ಕಳೆದಂತೆ ನಕುಲನು ತನ್ನ ಹೊಸ ಪಾತ್ರಕ್ಕೆ ಸುಲಭವಾಗಿ ನೆಲೆಸಿದನು. ವಿರಾಟನ ಆಸ್ಥಾನಿಕರ ಗೌರವ ಮತ್ತು ಮೆಚ್ಚುಗೆಯನ್ನು ಗಳಿಸಿದನು. ಅವನು ಅಮೂಲ್ಯವಾದ ಆಸ್ತಿ ಎಂದು ಸಾಬೀತಾಯಿತು. ಒಬ್ಬ ನುರಿತ ಕುದುರೆ ತಳಿಗಾರನಾಗಿ ಮಾತ್ರವಲ್ಲದೆ ಬಿಕ್ಕಟ್ಟಿನ ಸಮಯದಲ್ಲಿ ಉದ್ವಿಗ್ನತೆಯನ್ನು ಹರಡಬಲ್ಲ ಮತ್ತು ಆತ್ಮಗಳನ್ನು ಮೇಲಕ್ಕೆತ್ತಬಲ್ಲ ಒಬ್ಬ ವರ್ಚಸ್ವಿ ವ್ಯಕ್ತಿಯಾಗಿಯೂ ಸಾಬೀತಾಯಿತು. ಆದ್ದರಿಂದ ಮತ್ಸ್ಯದ ಶಾಂತ ಪರಿಸರದ ನಡುವೆ ನಕುಲನು ಅಜ್ಞಾತವಾಗಿ ವಾಸಿಸುತ್ತಿದ್ದನು. ರಾಜನಿಗೆ ಮಾತ್ರ ತಿಳಿದಿರುವ ಅವನ ನಿಜವಾದ ಗುರುತು ಸೇವೆ ಮಾಡುವುದನ್ನು ಮುಂದುವರಿಸಿತು. ಮತ್ಸ್ಯ ನಗರದಲ್ಲಿ ಪಾಂಡವರು ಸಾಮಾನ್ಯರ ವೇಷ ಧರಿಸಿ ರಾಜ ವಿರಾಟನ ರಕ್ಷಣೆಯಲ್ಲಿ 3 ತಿಂಗಳ ಕಾಲ ಅಜ್ಞಾತವಾಗಿ ವಾಸಿಸುತ್ತಿದ್ದರು. ಹಿರಿಯ ಸಹೋದರ ಯುಧಿಷ್ಠಿರನು ಆಸ್ಥಾನಿಕನಾಗಿ ತನ್ನ ಅಸಾಧಾರಣ ಕೌಶಲ್ಯದಿಂದ ರಾಜ ಮತ್ತು ಅವನ ಪುತ್ರರ ಹೃದಯಗಳನ್ನು ಗೆದ್ದಿದ್ದನು. ಅವನು ಗಳಿಸಿದ ಸಂಪತ್ತನ್ನು ತನ್ನ ಸಹೋದರರಿಗೆ ಹಂಚಿದನು. ಆದರೆ ಭೀಮನು ಅಡುಗೆಯವನ ವೇಷ ಧರಿಸಿ ಮಾಂಸ ಮತ್ತು ಭಕ್ಷ್ಯಗಳನ್ನು ಯುಧಿಷ್ಠಿರನಿಗೆ ಮಾರಾಟ ಮಾಡಿದನು. ಅರ್ಜುನನು ಅರಮನೆಯ ಒಳಗಿನ ಕೋಣೆಗಳಲ್ಲಿ ಕೆಲಸ ಮಾಡುತ್ತಿದ್ದನು. ಕಳೆದುಹೋದ ಬಟ್ಟೆಗಳನ್ನು ಮಾರಾಟ ಮಾಡುವ ಮೂಲಕ ಹಣವನ್ನು ಗಳಿಸುತ್ತಿದ್ದನು. ಅದನ್ನು ಅವನು ತನ್ನ ಸಹೋದರರೊಂದಿಗೆ ಹಂಚಿಕೊಂಡನು. ಸಹದೇವನು ದನಕಾಯಿಯಾಗಿ ಧರಿಸಿ ಹಾಲು, ಮೊಸಲು ಮತ್ತು ತುಪ್ಪವನ್ನು ತನ್ನ ಕುಟುಂಬಕ್ಕೆ ಒದಗಿಸಿದನು. ಆದರೆ ನಕುಲನು ಕುದುರೆಗಳನ್ನು ನಿರ್ವಹಿಸುತ್ತಿದ್ದನು. ರಾಜ ವಿರಾಟನಿಂದ ಸಂಪತ್ತನ್ನು ಗಳಿಸುತ್ತಿದ್ದನು. ದ್ರೌಪದಿ ಕರುಣಾಜನಕ ಸ್ಥಿತಿಯಲ್ಲಿ ತನ್ನ ಗಂಡಂದಿರನ್ನು ನೋಡಿಕೊಂಡಳು ಮತ್ತು ಇತರರಿಂದ ಗುರುತಿಸಲ್ಪಡದೆ ಉಳಿದಳು. ಪಾಂಡವರು 3 ತಿಂಗಳುಗಳ ಕಾಲ ಈ ರೀತಿ ಬದುಕಿದ್ದರು. ತಮ್ಮ ಶತ್ರುಗಳಿಂದ ಬರುವ ಅಪಾಯದ ಬಗ್ಗೆ ಯಾವಾಗಲೂ ಜಾಗರೂಕರಾಗಿದ್ದರು. ಅವರು ಎಲ್ಲೆಡೆ ತಮ್ಮನ್ನು ಹುಡುಕುತ್ತಿದ್ದರು. ಅವರು ಪರಸ್ಪರ ಮತ್ತು ದ್ರೌಪದಿಗಳನ್ನು ಬಹಳ ಕಾಳಜಿಯಿಂದ ನೋಡುತ್ತಿದ್ದರು. 4ನೇ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಬನನ ಗೌರವಾರ್ಥವಾಗಿ ಬೃಹತ್ ಉತ್ಸವವು ಮತ್ಸ್ಯ ನಗರದಲ್ಲಿ ನಡೆಯುತ್ತಿತ್ತು. ರಾಜ್ಯದಾದ್ಯಂತ ಸಾವಿರಾರು ಕ್ರೀಡಾಪಟುಗಳು ಆಗಮಿಸಿದರು. ದೊಡ್ಡ ದೇಹಗಳು ಮತ್ತು ನಂಬಲಾಗದ ಶಕ್ತಿಯನ್ನು ಹೆಮ್ಮೆಪಡುತ್ತಿದ್ದರು. ಕಲಕಾಂಜಗಳು ಎಂದು ಕರೆಯಲ್ಪಡುವ ರಾಕ್ಷಸರಂತೆ ಅವರಲ್ಲಿ ಇತರರಿಗಿಂತ ಎದ್ದು ನಿಂತ ಒಬ್ಬ ಕ್ರೀಡಾಪಟು, ಜಿಮುತ ಎಂದು ಕರೆಯಲ್ಪಡುವ ಅವರ ಪರಾಕ್ರಮವು ಪ್ರಸಿದ್ಧವಾಗಿತ್ತು. ಈ ಪರಾಕ್ರಮಶಾಲಿ ಯೋಧನು ಇತರ ಎಲ್ಲಾ ಕ್ರೀಡಾಪಟುಗಳಿಗೆ ಯುದ್ಧಕ್ಕೆ ಸವಾಲು ಹಾಕಿದನು. ಆದರೆ ಯಾರೂ ಅವನನ್ನು ಸಮೀಪಿಸಲು ಧೈರ್ಯ ಮಾಡಲಿಲ್ಲ. ಮತ್ಸ್ಯದ ರಾಜನಾದ ವಿರಾಟನು, ಪಾಂಡವರಲ್ಲಿ ಪ್ರಬಲನಾದ ಭೀಮನು ಈ ದೈತ್ಯನ ವಿರುದ್ಧ ಹೋರಾಡಬೇಕೆಂದು ನಿರ್ಧರಿಸಿದನು. ಇಷ್ಟವಿಲ್ಲದೆ ಭೀಮನು ಸವಾಲನ್ನು ಸ್ವೀಕರಿಸಿದನು. ರಾಜ ಆಜ್ಞೆಯನ್ನು ಧಿಕ್ಕರಿಸಲು ಬಯಸಲಿಲ್ಲ. ಜನಸಮೂಹವು ಭಯದಿಂದ ನೋಡುತ್ತಿದ್ದಂತೆ ಭೀಮ ಮತ್ತು ಜಿಮುತರು ಕಣಿವೆಯೊಳಗೆ ಪ್ರವೇಶಿಸಿದರು. ಅವರ ಸ್ನಾಯುಗಳು 2 ಕೋಪಗೊಂಡ ಆನೆಗಳಂತೆ ತಮ್ಮ ಚರ್ಮದ ಕೆಳಗೆ ಅಲೆಯುತ್ತಿದ್ದವು. 2 ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಯುದ್ಧವು ತೀವ್ರವಾಗಿತ್ತು. ಅದು ನೆಲವನ್ನು ಅಲುಗಾಡಿಸಿತು. ಅವರ ಮುಷ್ಟಿಗಳು ಹಿಡಿದವು. ಅವರು ಪರಸ್ಪರ ನಂಬಲಾಗದ ಬಲದಿಂದ ಹೊಡೆದರು. ಗಾಳಿಯಲ್ಲಿ ಆಘಾತದ ಅಲೆಗಳನ್ನು ಕಳುಹಿಸಿದರು. ಪ್ರತಿಯೊಬ್ಬರೂ ಇನ್ನೊಬ್ಬರನ್ನು ಮೀರಿಸಲು ಪ್ರಯತ್ನಿಸಿದರು. ಆದರೆ ಇಬ್ಬರಿಗೂ ಮೇಲುಗೈ ಸಾಧಿಸಲು ಸಾಧ್ಯವಾಗಲಿಲ್ಲ. 2 ಯೋಧರು ಹೊಡೆತಗಳು ಮತ್ತು ಒದೆತಗಳನ್ನು ನೀಡುವುದರೊಂದಿಗೆ ಯುದ್ಧವು ಶಾಶ್ವತವಾಗಿ ಉಲ್ಬಣಗೊಂಡಿತು. ಭೀಮ ಮತ್ತು ಜಿಮುತರು ಘರ್ಷಣೆಗೊಳ್ಳುವುದನ್ನು ಜನಸಮೂಹವು ಆಶ್ಚರ್ಯದಿಂದ ನೋಡಿತು. ಅವರ ದೇಹಗಳು ಚಲನೆಯ ಮುಸುಕಾಗಿದ್ದವು. ಕೊನೆಯಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ ಭೀಮನು ಜಿಮುತನನ್ನು ತೋಳುಗಳಿಂದ ಹಿಡಿದು ಅವನನ್ನು ಸಂವೇದನೆಯಿಲ್ಲದವರೆಗೂ ಸುತ್ತಲೂ ಸುತ್ತುತ್ತಿದ್ದನು. ಧೂಳು ತುಂಬಿದಂತೆ ರಾಜ ವಿರಾಟ ಮತ್ತು ಅವನ ಸ್ನೇಹಿತರು ಹರ್ಷೋದ್ಗಾರಗಳಲ್ಲಿ ಮುಳುಗಿ ಭೀಮನಿಗೆ ಆತನ ವಿಜಯಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಭೀಮನು ತಮ್ಮ ರಾಜ್ಯಕ್ಕೆ ಗೌರವವನ್ನು ತಂದಿದ್ದಕ್ಕೆ ಸಂತೋಷಗೊಂಡ ಕುಲೀನ ರಾಜನು ವಲ್ಲವನಿಗೆ ಅಳೆಯಲಾಗದ ಸಂಪತ್ತನ್ನು ಬಹುಮಾನವಾಗಿ ನೀಡಿದನು. ಸಂತೋಷದಿಂದ ವಿರಾಟನು
ಭೀಮನಿಗೆ ವಿವಿಧ ಎದುರಾಳಿಗಳಾದ ಹುಲಿಗಳು, ಸಿಂಹಗಳು, ಆನೆಗಳು ಮತ್ತು ಉಗ್ರ ಸಿಂಹಗಳೊಂದಿಗೆ ಅಂತಃಪುರದಲ್ಲಿ ಸವಾಲು ಹಾಕುವುದನ್ನು ಮುಂದುವರೆಸಿದನು. ಮತ್ಸ್ಯ ನಗರದಲ್ಲಿ ಪ್ರೀತನ ಪರಾಕ್ರಮಶಾಲಿ ಪುತ್ರರು ಸಾಮಾನ್ಯರ ವೇಷ ಧರಿಸಿ 10 ತಿಂಗಳುಗಳ ಕಾಲ ಅದರ ಜನರ ನಡುವೆ ವಾಸಿಸುತ್ತಿದ್ದರು. ಏತನ್ಮಧ್ಯೆ ಪಾಂಚಾಲದ ರಾಜಕುಮಾರಿಯಾದ ಯಜ್ಞಸೇನನ ಮಗಳು ಸುದೇಶ್ವನ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದಳು. ತನ್ನ ಪ್ರೇಯಸಿಗೆ ಸಮರ್ಪಣೆ ಮತ್ತು ನಮ್ರತೆಯಿಂದ ಸೇವೆ ಸಲ್ಲಿಸುತ್ತಿದ್ದಳು. ಅವಳ ಉಪಸ್ಥಿತಿಯನ್ನು ಸುದೇಶ ಮತ್ತು ಒಳಗಿನ ಅರಮನೆಯ ಇತರ ಮಹಿಳೆಯರು ಮೆಚ್ಚಿಕೊಂಡರು. ವರ್ಷವು ಸಮೀಪಿಸುತ್ತಿದ್ದಂತೆ ವಿರಾಟನ ಪಡೆಗಳ ಪ್ರಬಲ ಸೇನಾಧಿಪತಿಯಾದ ಕೀಚಕನು ರಾಜಕುಮಾರಿಯನ್ನು ನೋಡಿದನು. ಅವಳ ಸೌಂದರ್ಯದಿಂದ ಮಂತ್ರಮುಗ್ಧರಾದ ಅವನು ತನ್ನ ಬೇಟೆಯಲ್ಲಿ ಸಿಲುಕಿದ್ದ ಬೇಟೆಗಾರನಂತೆ ಬಯಕೆಯಿಂದ ಹೊರಬಂದನು. ಅವನ ಇಂದ್ರಿಯಗಳು ಉರಿಯುತ್ತಿದ್ದವು. ಕೀಚಕನು ನಿಗೂಢ ಮಹಿಳೆಯ ಬಗ್ಗೆ ಸಲಹೆ ಪಡೆಯಲು ಸುದೇಶ್ವನ ಬಳಿಗೆ ಹೋದನು. ಈ ಮೋಡಿ ಮಾಡುವ ಹೆಂಗಸು ಯಾರು ಮೋಹದಿಂದ ತೊಟ್ಟ ಅವನ ಧ್ವನಿಯು ಕೇಳಿತು. ಅವಳ ಸೌಂದರ್ಯವು ದೇವತೆಗಳ ಸೌಂದರ್ಯದಂತೆ ಸಾಟಿಯಿಲ್ಲದ್ದು. ಅವಳು ನನ್ನ ಮೇಲೆ ಮೋಡಿ ಮಾಡಿದಂತೆ ತೋರುತ್ತಿದೆ. ನನಗೆ ಅಸಹಾಯಕತೆ ಮತ್ತು ತನ್ನ ಉಪಸ್ಥಿತಿಗಾಗಿ ಹಾತೊರೆಯುತ್ತಿದ್ದಳು. ಕೀಚಕನು ಸುದೇಶ್ವನನ್ನು ರಾಜಕುಮಾರಿಯ ಗುರುತನ್ನು ಬಹಿರಂಗಪಡಿಸಲು ಮತ್ತು ಅವನನ್ನು ತನ್ನ ಪ್ರೇಮಿ ಎಂದು ಒಪ್ಪಿಕೊಳ್ಳುವಂತೆ ಬೇಡಿಕೊಂಡನು. ಕೀಚಕನ ಮಾತುಗಳಿಂದ ದಿಗ್ಭ್ರಮೆಗೊಂಡಿದ್ದ ಸುದೇಶ ಶಾಂತರಾಗಿ ಉಳಿದಳು. ರಾಜಕುಮಾರಿ ಈಗಾಗಲೇ ಪಾಂಡವರಲ್ಲಿ ಒಬ್ಬನಾದ ಅರ್ಜುನನನ್ನು ಮದುವೆಯಾಗಿದ್ದಾಳೆ ಮತ್ತು ಅವರೊಂದಿಗೆ ವನವಾಸದಲ್ಲಿ ವಾಸಿಸುತ್ತಿದ್ದಾಳೆ ಎಂದು ಅವಳಿಗೆ ತಿಳಿದಿತು. ಆದಾಗ್ಯೂ ಸುದೇಶನನ್ನು ಮಧ್ಯಪ್ರವೇಶಿಸಲಿಲ್ಲ. ಕೀಚಕನಿಗೆ ತನ್ನ ಉದ್ದೇಶಗಳೊಂದಿಗೆ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟನು. ಆಗ ಸೇನಾಧಿಪತಿಯು ದ್ರೌಪದಿಯ ಹತ್ತಿರ ಹೋದನು. ಆತನ ಮಾತುಗಳು ಹೊಗಳಿಕೆ ಮತ್ತು ಬಯಕೆಯಿಂದ ತೊಟ್ಟಿಕ್ಕಿದವು. ಓ ಸುಂದರಿಯೇ, ನೀನು ಯಾರು ಎಂದು ಆತನ ಧ್ವನಿಯು ಹಂಬಲದಿಂದ ನಡುಗುತ್ತಾ ಕೇಳಿದನು. ನಿನ್ನ ಮುಖವು ಚಂದ್ರನಂತೆ ಹೊಳೆಯುತ್ತದೆ. ನಿನ್ನ ಕಣ್ಣುಗಳು ಕಮಲದ ದಳಗಳಂತೆ ಸುಂದರವಾಗಿವೆ ಮತ್ತು ನಿನ್ನ ಮಾತು ಕೋಳಿಯ ಹಾಡಿನಂತೆ ಸುಮಧುರವಾಗಿದೆ. ಕೀಚಕನು ದ್ರೌಪದಿಗೆ ಲಕ್ಷ್ಮೀ, ದೇವತೆ ಮತ್ತು ಇತರ ಆಕಾಶ ಜೀವಿಗಳೊಂದಿಗೆ ಹೋಲಿಸಿ ಹೊಗಳಿಕೆಯಿಂದ ಹೊಗಳಿದನು. ಆದಾಗ್ಯೂ ದ್ರೌಪದಿ ಕೀಚಕನ ಮಾತುಗಳಿಂದ ಪ್ರಭಾವಿತಳಾಗದೆ ಉಳಿದಳು. ತನ್ನ ಪತಿಗೆ ಕರ್ತವ್ಯ ಮತ್ತು ನಿಷ್ಠೆಯಿಂದ ಬದ್ಧಳಾಗಿರುವ ವಿವಾಹಿತ ಮಹಿಳೆ ಎಂದು ಆಕೆಗೆ ತಿಳಿದಿತ್ತು. ನೀನು ನನ್ನನ್ನು ಬಯಸುತ್ತೀಯಾ ಎಂದು ಶಾಂತವಾಗಿ ಹೇಳಿದಳು. ಆದರೆ ನಾನು ನಿನ್ನ ಗಮನಕ್ಕೆ ಯೋಗ್ಯನಲ್ಲ. ನಾನು ಒಬ್ಬ ದೀನ ಸೇವಕನಾಗಿದ್ದೇನೆ. ಕೂದಲನ್ನು ಧರಿಸುವ ವಿನಮ್ರ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆ. ದ್ರೌಪದಿ ಕೀಚಕನನ್ನು ಸೌಮ್ಯವಾಗಿ ಗದರಿಸಿ ನೈತಿಕತೆ ಮತ್ತು ನಿಷ್ಠೆಯ ಮಹತ್ವವನ್ನು ನೆನಪಿಸಿದಳು. ಆದಾಗ್ಯೂ ಕೀಚಕನು ದ್ರೌಪದಿಯ ಮಾತುಗಳಿಂದ ವಿಚಲಿತನಾಗಲಿಲ್ಲ. ಅವಳ ಬಗೆಗಿನ ಅವನ ಬಯಕೆಯು ಜ್ವರದ ಮಟ್ಟವನ್ನು ತಲುಪಿತ್ತು ಮತ್ತು ಅವನು ಹೆಚ್ಚುತ್ತಿರುವ ಧೈರ್ಯ ಮತ್ತು ದುರಹಂಕಾರದಿಂದ ಮಾತನಾಡಲು ಪ್ರಾರಂಭಿಸಿದನು. ನೀವು ನನ್ನನ್ನು ನಿರ್ಲಕ್ಷಿಸಬಾರದು ಎಂದು ಬೆದರಿಕೆಯಿಂದ ಕೂಡಿದ ಅವನ ಧ್ವನಿಯಲ್ಲಿ ಹೇಳಿದನು. ನಾನು ಈ ರಾಜ್ಯದ ನಿಜವಾದ ರಾಜನಾಗಿದ್ದೇನೆ ಮತ್ತು ನೀವು ಒಬ್ಬ ದೀನ ಸೇವಕ ಮಾತ್ರ. ನೀವು ನನ್ನನ್ನು ನಿಮ್ಮ ಪ್ರೇಮಿ ಎಂದು ಒಪ್ಪಿಕೊಂಡರೆ ನನ್ನ ಬಳಿ ಇರುವ ಎಲ್ಲಾ ಐಷಾರಾಮಿ ಮತ್ತು ಸೌಕರ್ಯಗಳನ್ನು ನಾನು ನಿಮಗೆ ನೀಡುತ್ತೇನೆ. ದ್ರೌಪದಿ ಕೀಚಕನ ಪ್ರಗತಿಯ ವಿರುದ್ಧ ದೃಢವಾಗಿ ನಿಂತಳು. ಅವಳ ಮಾತುಗಳು ಬುದ್ಧಿವಂತಿಕೆ ಮತ್ತು ಘನತೆಯಿಂದ ತೊಟ್ಟಿಕ್ಕಿದವು. ರಾಜ್ಯದ ಸಂಭ್ರಮಾಚರಣೆಗಳ ನಡುವೆಯೂ ಕೀಚಕ ಎಂಬ ಭಯಂಕರ ಕಾಮದಿಂದ ಬಳಲುತ್ತಿದ್ದ ವ್ಯಕ್ತಿಯು ತನ್ನ ಅತ್ತಿಗೆ ಸುದೇಶ್ನಳ ಬಳಿಗೆ ಹತಾಶ ವಿನಂತಿಯೊಂದಿಗೆ ಹೋದನು. ಬಯಕೆಯಿಂದ ಉರಿಯುತ್ತಿದ್ದ ಅವನ ಕಣ್ಣುಗಳು ದ್ರೌಪದಿಯ ಸುಂದರ ಮತ್ತು ಸದ್ಗುಣಶೀಲ ಹೆಂಡತಿಯಾದ ಸೈರಿಂದ್ರಿಯನ್ನು ತನ್ನನ್ನು ಸ್ವೀಕರಿಸುವಂತೆ ಮಾಡಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವಂತೆ ಅವನನ್ನು ಬೇಡಿಕೊಂಡವು.
ಸುದೇಶ್ನನು ಕೀಚಕನ ಯಾತನೆ ಮತ್ತು ಅದು ಕೃಷ್ಣನಿಗೆ ಉಂಟುಮಾಡಿದ ಆತಂಕದಿಂದ ಪ್ರಭಾವಿತನಾಗಿ ಅವನ ಮೇಲೆ ಕರುಣೆ ತೋರಿಸಿದನು. ಅವಳು